ಗೃಹಸ್ಥನ ಕರ್ತವ್ಯಗಳೇನು? ಹಾಗಂದ್ರೂ ಒಂದೇ, ಮಹಾನ್ ಸಮಾಜವನ್ನು ಕಟ್ಟುವುದು ಹೇಗೆ, ಮಹಾನ್ ದೇಶವನ್ನು ಕಟ್ಟುವುದು ಹೇಗೆ ಎನ್ನುವುದು ಒಂದೇ. ಗೃಹಸ್ಥನ ಕರ್ತವ್ಯ ಶ್ರೇಷ್ಠವಾದ ಒಂದು ದೇಶವನ್ನು ಕಟ್ಟುವುದು, ಒಂದು ಸಮಾಜವನ್ನು ಕಟ್ಟುವುದು. ಪ್ರಾರಂಭದಿಂದ ಹೇಳ್ತಾನೆ ಇದ್ದೇನೆ, ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅನ್ವಯಿಸುವಂತೆ ಶಿಕ್ಷಣವನ್ನು ಮುಗಿಸಿಕೊಂಡು ವಿಶ್ವವಿದ್ಯಾಲಯಗಳಿಂದ ಆಚೆ ಬರ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ವಿಶ್ವದ ಮೊಟ್ಟ ಮೊದಲ ಕಾನ್ವೊಕೇಶನ್ ಅಡ್ರೆಸ್ ತೈತ್ರಿಯ ಉಪನಿಷತ್ತಿನಲ್ಲಿ ಬರುತ್ತದೆ. ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಮೊದಲನೇ ವಿಚಾರ ಸತ್ಯಂ ವದ, ಎರಡನೇದು ಧರ್ಮಂ ಚರ, ಮೂರನೇದು ಸ್ವಾಧ್ಯಾಯಾನ್ಮ ಪ್ರಮದಃ, ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯಂ ಪ್ರಜಾತಂತುಂ ಮಾವ್ಯವಚ್ಛೇತ್ಸೇಹಿ, ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೈನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಹೀಗೆ ಮುಂದುವರಿಯುತ್ತೆ. ಒಂದು 25 ವಾಕ್ಯಗಳು ಗೃಹಸ್ಥರ ಕರ್ತವ್ಯಗಳೇನು. ಸರಳ ಸಂಸ್ಕೃತ, ನಿಮಗೀಗಾಗಲೇ ಅರ್ಥ ಆಗಿರಬೇಕು. ಮೊಟ್ಟ ಮೊದಲ ಕರ್ತವ್ಯ ಸತ್ಯಕ್ಕೆ ಅಪಚಾರ ಮಾಡಬೇಡ. ಇವತ್ತು ನಮ್ಮ ವಿದ್ಯಾವಂತರುಗಳೆಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಹಿಂದಿನ ಕಾಲದಲ್ಲೇ ಇದನ್ನು ಕೊಟ್ಟರು. ಸತ್ಯವನ್ನು ನುಡಿ, ಸತ್ಯವನ್ನೇ ಹುಡುಕು, ಸತ್ಯಕ್ಕಾಗಿ ಸಮರ್ಪಿಸು, ಸತ್ಯಕ್ಕೆ ಬದ್ಧನಾಗು, ಮೋಸ ಮಾಡಬೇಡ, ಸತ್ಯಕ್ಕೆ ಅಪಚಾರ ಮಾಡಬೇಡ. ಧರ್ಮ ಅಂತಂದರೆ ಸತ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಡಿಸಿಪ್ಲಿನ್. ಯಾರಿಗಂದರೆ ಅವರಿಗೆ ಸೈನ್ಸ್ನ ರಿಸರ್ಚ್ ಮಾಡೋದಕ್ಕೆ ಸಾಧ್ಯವೇ? ಯಾರಿಗಂದರೆ ಅವರಿಗೆ ರಿಲೇಟಿವಿಟಿ ಸಿಕ್ತೆ? ಐನ್ಸ್ಟೀನ್ಗೆ ಸಿಕ್ತು. ಯಾರಿಗಂದರೆ ಅವ್ರಿಗೆ ಸಿಕ್ತೆ? ಕ್ವಾಂಟಮ್ ಫಿಸಿಕ್ಸ್ ಯಾರಿಗಂದರೆ ಅವ್ರಿಗೆ ಸಿಕ್ತೆ? ಕೆಲವರಿಗೆ ಸಿಕ್ತು. ಆ ಕ್ವಾಂಟಮ್ ಫಿಸಿಕ್ಸ್, ಈ ರಿಲೇಟಿವಿಟಿ ಥಿಯರಿ, ಈ ನ್ಯೂಟನ್ ಥಿಯರಿ, ಆ ಹೈಸನ್ಬರ್ಗ್ ಥಿಯರಿ, ಏನಿವೆಲ್ಲ ಸತ್ಯದ ಹೊರ ಅಂಚುಗಳು. ದಿ ಫ್ರಿಂಜ್ ಏರಿಯಾ ಆಫ್ ದಟ್ ಲಿಮಿಟ್ಲೆಸ್ ಎಂಪೈರ್ ಆಫ್ ಟ್ರೂತ್. ಇತಿಮಿತಿಗಳಿಲ್ಲದ ಆ ಸತ್ಯ ಸಾಮ್ರಾಜ್ಯದ ಅಂಚುಗಳಲ್ಲಿರ್ತಕ್ಕಂಥದ್ದು ಈ ವಿಜ್ಞಾನ ಅನ್ನುವಂಥದ್ದು. ಇದು ಇನ್ನೂ ಬಹಳ ಮುಂದಕ್ಕೆ ಹೋಗಬೇಕು, ಬಹಳ ಮುಂದೆ ಹೋಗಬೇಕು. ಕೇವಲ ಈ ಹೊರ ಅಂಚುಗಳೇ ಯಾರಿಗಂದರೆ ಅವ್ರಿಗೆ ಸಿಗಲ್ಲ ಅಂದರೆ ಅವುಗಳ ಕೇಂದ್ರ ಬಿಂದು ಚರಮ ಸತ್ಯ ಅದು ಎಲ್ಲರಿಗೂ ಸಿಗುತ್ತೆಯೇ? ಸಿಗುತ್ತೆ, ಅದಕ್ಕೆ ಬೇಕಾದ ಬೆಲೆ ಕೊಟ್ಟಾಗ. ಪ್ರಪಂಚದಲ್ಲಿ ಯಾವ ವಸ್ತುವೂ ಸಿಗುತ್ತೆ ಬೆಲೆ ಕೊಟ್ಟಾಗ, ಯಾವ ವಸ್ತುವೂ ಸಿಗೋದಿಲ್ಲ ಬೆಲೆ ಕೊಡದಿದ್ದಾಗ. ಆ ವ್ಯಕ್ತಿ ಬೇಕು, ಅದಕ್ಕೊಂದು ಬೆಲೆ. ಆ ವಸ್ತು ಬೇಕು, ಅದಕ್ಕೊಂದು ಬೆಲೆ ಕೊಡು. ಈ ಕುರ್ಚಿ ಬೇಕು, ಈ ಕೀರ್ತಿ ಬೇಕು, ಈ ಸ್ಥಾನ ಬೇಕು, ಈ ಮಾನ ಬೇಕು, ಬೆಲೆ ಕೊಡು. ಬೆಲೆ ಕೊಡಲ್ವಾ? ಇಲ್ಲ. ಸತ್ಯವನ್ನು ನಾನು ತಿಳಿಯಬೇಕು. ಕೇವಲ ಹೊರ ಅಂಚನ್ನು ತಿಳಿದು ವಿಜ್ಞಾನ ಇಷ್ಟೆಲ್ಲ ಬದಲಾವಣೆಗಳನ್ನು ಪ್ರಪಂಚದಲ್ಲಿ ತಂದಿರಬೇಕಾದರೆ ಕೇಂದ್ರ ಬಿಂದುವಾದ ಸತ್ಯವನ್ನು ಅರಿತರೆ ಇನ್ನೆಷ್ಟು ಅದ್ಭುತಗಳು ಆಗಬಹುದು ಈ ಪ್ರಪಂಚದಲ್ಲಿ. ಅದಕ್ಕೆ ಬೇಕಾದ ಬೆಲೆ ಏನು? ಡಿಸಿಪ್ಲೈನ್. ನಿನ್ನ ಮನಸ್ಸಿಗೆ ಒಂದು ಡಿಸಿಪ್ಲೈನ್ ಕೊಡು, ಒಂದು ರೀತಿ ಕೊಡು, ಒಂದು ನೀತಿ ಕೊಡು, ಒಂದು ಕ್ರಮ ಕೊಡು. ಅದನ್ನೇ ಕರೀತಾರೆ ಧರ್ಮ. ಸತ್ಯಂ ವದ ಧರ್ಮಂ ಚರ. ಹೀಗೆ ಹೋಗುತ್ತೆ. ಅದರ ಜೊತೆಗೇನೆ ಇನ್ನೊಂದು ಹೋಗುತ್ತೆ. ಆ ಧರ್ಮ ಅನ್ನುವಂಥದ್ದು ತಿಳ್ಕೊ, ಡಿಸಿಪ್ಲಿನ್ ಏನು ಅನ್ನುವಂಥದ್ದನ್ನು ತಿಳ್ಕೊ. ಮತ್ತು ಆ ಡಿಸಿಪ್ಲಿನ್ ನೀನು ಅನುಸರಿಸ್ತಿದೀಯಾ ನೋಡ್ಕೋ ಪ್ರತಿನಿತ್ಯ.
ಅದೇ ಸ್ವಾಧ್ಯಾಯ ಅನ್ನೋ ಪ್ರಮದಃ. ಸ್ವಾಧ್ಯಾಯ ಅಂತಂದರೆ ಸಾಮಾನ್ಯವಾಗಿ ಜನ ತಿಳ್ಕೊಳ್ಳೋದು ಸ್ವತಂತ್ರವಾಗಿ ಅಧ್ಯಯನ ಮಾಡು ಅಂತ. ನೀನೇ ಸ್ವತಂತ್ರವಾಗಿ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡು. ಅದರ ಅರ್ಥ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸು. ಮಂದ ಬುದ್ಧಿಯವನಾಗಬೇಡ. ಮಂದಬುದ್ಧಿ ಮೂಢಬುದ್ಧಿ ಇದನ್ನು ಸಾಕಷ್ಟು ಸಂದರ್ಭಗಳಲ್ಲಿ ವೇದಾಂತದಲ್ಲಿ ಪ್ರಸ್ತಾಪ ಮಾಡಿರೋದನ್ನು ನಾವು ನೋಡ್ತೇವೆ. ಮಂದಬುದ್ಧಿ, ಮೂಢಬುದ್ಧಿ ಇದಕ್ಕೆ ವಿರುದ್ಧವಾದ್ದು ಧೀರ. ಧೀರ ಅಂತಂದರೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋದು ಯುದ್ಧವನ್ನು ಗೆದ್ದವನು. ಹಾಗಲ್ಲ ಅದು. ಧೀ ಅಂತ ಒಂದು ಅಕ್ಷರ ಇದೆ ಅಲ್ಲಿ. ಆ ಧೀ ಅಂತಂದರೆ ದಿ ಪಿನೆಟ್ರೇಟಿಂಗ್ ಇಂಟೆಲೆಕ್ಟ್, ಬುದ್ಧಿ, ಧೀ, ಧೀಮಾನ್. ನಿನ್ನೆ ಹೇಳಿದೆ ಆರೋಗ್ಯವಂತನ ಲಕ್ಷಣಗಳೇನು, ಅದರಲ್ಲಿ ಧೀಮಾನ್ ಅಂತ ಬರುತ್ತೆ. ಪೂರ್ವಾಭಿಭಾಷಿ, ಸುಮುಖ, 16 ಲಕ್ಷಣಗಳಿವೆ. ಯಷ್ಟ, ಹೋತ, ದಾತ, ಅತಿಥೀನಾಂ ಪೂಜಕಃ, ಕಾಲೇ ಹಿತಮಿತ ಮಧುರಾರ್ಥವಾದಿ, ನಿಶ್ಚಿಂತಃ, ನಿರ್ಭೀಕಃ, ಹ್ಲೀಮಾನ್, ಧೀಮಾನ್, ದಕ್ಷಃ, ಕ್ಷಮಾವಾನ್, ಧಾರ್ಮಿಕಃ, ಧರ್ಮ ಬಂತಲ್ಲಿ, ಡಿಸಿಪ್ಲಿನ್ ಬಂತು, ಆಸ್ತಿಕಃ, ಮಂಗಲಾಚಾರಶೀಲಃ. ಇದಕ್ಕಿಂತಲೂ ಉತ್ತಮವಾದ ಡೆಫಿನೇಷನ್ ಆರೋಗ್ಯ ಅಂದರೆ ಏನು ಅಂತ ನಮ್ಮ ಚರಕ, ಮಹಾನ್ ವೈದ್ಯರತ್ನ ಚರಕ ಕೊಟ್ಟಿದ್ದಾನಲ್ಲ, ಇದಕ್ಕಿಂತಲೂ ಉತ್ತಮವಾದ ಡೆಫಿನೇಷನ್ ಯಾವ WHO ಕೂಡ ಕೊಡಲಾರದು. WHO ಒಂದು ಡೆಫಿನೇಷನ್ ಕೊಟ್ಟಿದೆ. ಇಷ್ಟು ಕಾಂಪ್ರಹೆನ್ಸಿವ್, ಆಲ್ ಎಕ್ಸಾಸ್ಟಿವ್ ಡೆಫಿನೇಷನ್ ಅಲ್ಲ ಅದು. ಎಂದಿಗೂ ಇದರ ಹತ್ರ ಬರಲಾರ್ದು. ಹೆಲ್ತ್ ಮೀನ್ಸ್ ಇಟ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಇಲ್ನೆಸ್ ಅಂತ ಹೇಳೋ ಒಂಚೂರೇನು ಹೇಳ್ಕೊಳ್ಳುತ್ತೆ, ಒಂಚೂರು ಹೇಳುತ್ತೆ, ಚೆನ್ನಾಗಿ ಹೇಳುತ್ತೆ. ಅದು ಈ ಮಟ್ಟದ್ದಲ್ಲ. ಇಲ್ಲಿ ಸೈಕಲಾಜಿಕಲ್ ಹೆಲ್ತ್ ಬಂದಿದೆ, ಸೋಷಿಯಲ್ ಹೆಲ್ತ್ ಬಂದಿದೆ, ಕಲ್ಚರಲ್ ಹೆಲ್ತ್ ಬಂದಿದೆ, ಎಥಿಕಲ್ ಸೌಂಡ್ನೆಸ್ ಅನ್ನುವಂಥದ್ದು ಬಂದಿದೆ. ಇಡೀ ವ್ಯಕ್ತಿತ್ವದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಲ್ಲಕ್ಷಣಗಳು ಇದರಲ್ಲಿ ಸೇರಿಕೊಂಡಿದೆ. ಮಂದಬುದ್ಧಿಯವನಾಗಬೇಡ, ಧೀಮಾನ್, ಬುದ್ಧಿ, ಪ್ರಖರವಾದ ಬುದ್ಧಿ, ಅರ್ಥಾತ್ ವಸ್ತುಗಳನ್ನು, ವ್ಯಕ್ತಿಗಳನ್ನು ಅವು ಹೇಗೆ ಇವೆಯೋ ಹಾಗೆಯೇ ತಿಳಿಯುವ ಸಾಮರ್ಥ್ಯ, ಅದು ಧೀ. ಇಡೀ ನಮ್ಮ ಜೀವನದಲ್ಲಿ ನಮಗೆ ಬರುವ ದುರಂತಗಳಿಗೆ ಅದೇ ಕಾರಣ. ವಸ್ತುಗಳನ್ನು ಅವು ಇದ್ದಂತೆ ನಾವು ತಿಳಿಯೋದಿಲ್ಲ, ವ್ಯಕ್ತಿಗಳನ್ನು ಅವರು ಇರುವಂತೆ ನಾವು ತಿಳಿಯೋದಿಲ್ಲ. ಅದು ಇದ್ದಂತೆ ತಿಳಿಯೋದಕ್ಕೆ, ವ್ಯಕ್ತಿ ಇದ್ದಂತೆ ತಿಳಿಯೋದಕ್ಕೆ, ವಸ್ತು ಇದ್ದಂತೆ ತಿಳಿಯೋದಕ್ಕೆ ಒಂದು ಬುದ್ಧಿ ಪ್ರಖರತೆ ಬೇಕು. ಅದು ಧೀ. ಇಲ್ಲಿ ಸ್ವಾಧ್ಯಾಯ ಅನ್ಮ ಪ್ರಮದಃ ಅಂತಂದರೆ ಸ್ವತಂತ್ರವಾಗಿ ಅಧ್ಯಯನ ಮಾಡುವಂತನು ಸಾಮಾನ್ಯ ಅರ್ಥ. ನಿಜವಾದ ಅರ್ಥ ಗ್ರಹಿಸು, ಪ್ರತಿಯೊಂದು ಹೇಗಿದೆಯೋ ಹಾಗೆಯೇ ತಿಳಿ, ಸರಿಯಾಗಿ ಗ್ರಹಿಸು. ಅದರ 100 ಪಟ್ಟು ಮುಖ್ಯವಾಗಿ ಇನ್ನೊಂದು ಬೇಕಾಗಿರ್ತಕ್ಕಂಥದ್ದು, ನೀನು ಹೇಗಿದೀಯ ಅನ್ನುವಂಥದ್ದನ್ನು ಮೊದಲು ಅರ್ಥ ಮಾಡಿಕೋ. ನೀನು ಹೇಗಿದ್ದೀಯ, ಈಗ ನೀನು ಹೇಗಿದ್ದೀಯ, ನಿಜಕ್ಕೂ ಕೂಡ ನೀನು ನಡೀತಾ ಇರ್ತಕ್ಕಂಥ ದಾರಿ ಸರಿ ಇದೆಯಾ? ಯಾಕೆ ದಾರಿ ಸರಿ ಇಲ್ಲದಿದ್ದರೆ ಎಂದಿಗೂ ಕೂಡ ಮುಟ್ಟಬೇಕಾದ ಗುರಿಯನ್ನು ನಾವು ಮುಟ್ಟುವುದಿಲ್ಲ. ಪ್ರಯಾಣ ಅದ್ಭುತವಾಗಿ ಸಾಗಿದೆ, ಆದರೆ ದಾರಿ ತಪ್ಪಿ ಹೋಗಿದೆ. ದಾರಿ ತಪ್ಪಿದಾಗ ಎಷ್ಟು ವೇಗವಾಗಿ ಪ್ರಯಾಣ ಹೋಗುತ್ತೋ, ಎಷ್ಟು ವೇಗವಾಗಿರುತ್ತೋ ಪ್ರಯಾಣ, ಅಷ್ಟು ಅನಾಹುತವೇ ಹೊರತು ಅದರಿಂದ ಪ್ರಯೋಜನವಿಲ್ಲ. ಯಾಕೆ? ಮುಟ್ಟಬೇಕಾದ ದಾರಿಯಿಂದ ದೂರ ಹೋಗ್ತಾ ಇದೀವೇ ಹೊರತು ಸಮೀಪಕ್ಕೆ ಹೋಗ್ತಾ ಇಲ್ಲ. ಮುಟ್ಟಬೇಕಾದ ದಾರಿಯಿಂದ ದೂರ ಹೋಗುವ ಪ್ರಯಾಣ ಅದೊಂದು ದುರಂತ. ಇದ್ದ ಜಾಗದಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು. ಇವತ್ತು ಎಷ್ಟೋ ಜನ ಇದನ್ನು ತಿಳ್ಕೊಳ್ಬೇಕು. 0 ಜಾಗದಲ್ಲಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ನೆಗೆಟಿವ್ ಇನ್ಫಿನಿಟಿ ಕಡೆ ಹೊರಟಿದೆಯಲ್ಲ, ಇದು ಸರಿನಾ? ನಿನ್ನನ್ನು ನೀನು ನೋಡ್ಕೋ, ಪ್ರತಿಯೊಂದು ಹೇಗಿದೆಯೋ ಹಾಗೆ ಗ್ರಹಿಸು. ಹಾಗೆ ನಿನ್ನ ಬಗ್ಗೆಯೂ ಕೂಡ ಮೋಸಕ್ಕೆ ಒಳಗಾಗಬೇಡ, ಆತ್ಮ ವಂಚನೆ ಮಾಡ್ಕೋಬೇಡ. ನಾನು ಹೇಗಿದ್ದೇನೆ, ನನ್ನ ರೀತಿ ನೀತಿಗಳು ಹೇಗಿದೆ, ನಾನು ತಗೊಳ್ತಾ ಇರೋ ನಿರ್ಧಾರಗಳು ಹೇಗಿದೆ, ನನ್ನಲ್ಲಿ ಆರೋಗ್ಯ ಎಷ್ಟು, ಅನಾರೋಗ್ಯ ಎಷ್ಟು,
ಸದ್ಬುದ್ಧಿ ಎಷ್ಟು, ದುರ್ಬುದ್ಧಿ ಎಷ್ಟು, ಉದ್ಧಾರವಾಗುವಂತಹ ರೀತಿಗಳು ನೀತಿಗಳು ನನ್ನಲ್ಲೆಷ್ಟು, ಅಧಃಪತನಕ್ಕೆ ಹೋಗುವ ರೀತಿಗಳು ನೀತಿಗಳು. ನಿಷ್ಕರುಣೆಯಿಂದ ನಿಷ್ಕಾರುಣ್ಯದಿಂದ ನಿನ್ನನ್ನೇ ನೀನು ವಿಶ್ಲೇಷಣೆ ಮಾಡಿಕೋ. ಅದು ಸ್ವಾಧ್ಯಾಯ. ಸ್ವಾಧ್ಯಾಯಾನ್ಮ ಪ್ರಮದಃ. ಹಾಗೇನೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಅಲ್ಲಿ ಬರುವ ಸ್ವಾಧ್ಯಾಯ ಅಂದರೆ ನಿನ್ನನ್ನು ನೀನು ನೋಡ್ಕೋ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂದರೆ ನೀನು ನಿನ್ನ ಸ್ವಂತ ಬುದ್ಧಿಯಿಂದ ಅರಿ, 4-6 ಜ್ಞಾನಿಗಳು ಏನು ಹೇಳಿದ್ದಾರೆ ಅಂತ ಅರಿತ ಮೇಲೆ ಅದನ್ನು ಬೇರೆಯವರಿಗೆ ಹಂಚು. ಬೇರೆಯವರಿಗೆಲ್ಲ ಹಂಚು. ಸ್ಪ್ರೆಡ್ ದಿ ಟ್ರೂತ್. ಸ್ಪ್ರೆಡ್ ದಿ ಟ್ರೂತ್. ಇದೇ ಒಂದು ದೊಡ್ಡ ಜೀವನದಲ್ಲಿ ಒಂದು ವ್ರತ. ಸತ್ಯವನ್ನು ಅರಿಯುವುದು, ಅರಿತ ಸತ್ಯವನ್ನು 4 ಜನರಿಗೆ ಹಂಚುವುದು. ಇದು ಗೃಹಸ್ಥನ 5 ಪ್ರಧಾನ ಕರ್ತವ್ಯಗಳಲ್ಲಿ ಒಂದು. ಗೃಹಸ್ಥ ಏನು ಮಾಡಬೇಕು? ಇಲ್ಲವೇ ತಾನೇ ಸತ್ಯವನ್ನು ಅರಿತು ಅದನ್ನು ಬೇರೆಯವರಿಗೆ ಹಂಚಬೇಕು. ಅದಾಗಲಿಲ್ವ ಆ ಕಾರ್ಯ ವ್ಯವಸ್ಥೆ ಮಾಡಬೇಕು. ಅವನು ನನ್ನನ್ನು ಕೇಳಿದರೆ ಈ ಕಾಲಕ್ಕೆ ಅಂಥ ಕಾರ್ಯದ ವ್ಯವಸ್ಥೆ ಮಾಡಬೇಕು. ಗೃಹಸ್ಥನಿಗೆ ಇವತ್ತು ಬಹಳ ಕಾರ್ಯಗಳು. ಯುಗಧರ್ಮ ಇದು. ವಿರಾಮ ಅನ್ನುವಂಥದ್ದಿಲ್ಲ. ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಇವತ್ತು ವಿರಾಮವಿಲ್ಲ. ಬಹಳ ಕಾರ್ಯ ಪ್ರಣಾಳಿಕೆ, ಬಹಳ ಕೆಲಸಗಳು, ಚಿಂತೆ ಇಲ್ಲ. ಆದ್ದರಿಂದ ಅವನೇನು ಮಾಡಬೇಕು? ವ್ಯವಸ್ಥೆ ಮಾಡಬೇಕು. ಸ್ವಾಧ್ಯಾಯ ಪ್ರವಚನ ಮಾಡುವ ಬೇರೆ ವ್ಯಕ್ತಿಗಳು, ಸನ್ಯಾಸಿಗಳು ಅವರು ಅದನ್ನು ಮಾಡ್ತಾರೆ. ಆದರೆ ವೇದಿಕೆಯನ್ನು ಕೊಡು, ವ್ಯವಸ್ಥೆ ಮಾಡು. ಯಾಕೆ? ಯಾವಾಗಲೂ ಇಷ್ಟೇ, ಜ್ಞಾನಕ್ಕಿಂತಲೂ ಕೂಡ ಅಮೂಲ್ಯವಾದಂತಹ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕೃಷ್ಣ ಪ್ರಪಂಚದ ಉದ್ಧಾರಕ್ಕೆ ಯಾವುದು ಬೇಕೋ ಅದರ ಬಗ್ಗೆ ಎಲ್ಲ ಬೆಳಕು ಚೆಲ್ತಾನೆ. 3ನೇ ಅಧ್ಯಾಯ ಮತ್ತು 4ನೇ ಅಧ್ಯಾಯಗಳು. ಯಾರು ಫೋನ್ನಲ್ಲಿ ಮಾತಾಡ್ತಾ ಇದ್ದಾರೆ. ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನಯಜ್ಞಶ್ಚ ಯತಯ ಸಂಶಿತವ್ರತಃ. ಯಜ್ಞಗಳಾಗಬೇಕು ಅರ್ಜುನ. ಯಜ್ಞ ಅಂದ್ರೆ ಏನು ಗೊತ್ತಾ? ಬಹುಜನ ಹಿತಾಯ, ಬಹುಜನ ಸುಖಾಯ. ಬಹುಜನರಿಗೆ ಹಿತವಾದದ್ದು, ಬಹುಜನರಿಗೆ ಸುಖವಾದದ್ದು ಯಾವ ಕಾರ್ಯಕ್ರಮ ಇದೆಯೋ ಅವೆಲ್ಲವೂ ಯಜ್ಞ. ಯಜ್ಞ ಅಂತ ಇದೆಲ್ಲ ಎಲ್ಲ ಪದಗಳನ್ನೂ ತಪ್ಪರ್ಥ ಮಾಡ್ಕೊಳ್ತೇವೆ ಈಗ ನಾವು. ಇದು ಅಪಾರ್ಥ ಕಾಲ, ಅಪಾರ್ಥ ಯುಗ. ಪ್ರತಿಯೊಂದನ್ನು ತಪ್ಪು ಅರ್ಥ ಮಾಡಿಕೊಳ್ಳುವ ಯುಗ ಇದು. ಬಹಳಷ್ಟು ಜನರು ನಾನು ಕಂಡುಕೊಂಡಿದ್ದೇನೆ, ಯಾರು ತಪಸ್ವಿಗಳಲ್ಲ ಅವರು ಏನೇನು ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ 90% ಎಲ್ಲ ತಪ್ಪು, ಸುಳ್ಳು. ವರ್ತಮಾನ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಓದ್ತಾ ಇರ್ತೇವೆ. ಅವರೊಂದು ಲೇಖನ ಬರೀತಾರೆ, ಇವರೊಂದು ಲೇಖನ ಬರೀತಾರೆ. ತಪಸ್ವಿಗಳು, ತಪಸ್ವಿ ಜೀವನ ನಡೆಸ್ತಾ ಇರೋರು ಕೆಲವರು ಇದ್ದಾರೆ. ಅವರ ಲೇಖನಗಳನ್ನು ನೋಡ್ತೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಒಪ್ಕೊಳ್ಳೋ ಹಾಗಿರುತ್ತೆ. ಯಾರ ಜೀವನ ತಪಸ್ಸಿಂದ ಕೂಡಿಲ್ಲ ಅಂದ್ರೆ ಏನು? ಇಂದ್ರಿಯಗಳ ಮೇಲೆ, ಮನಸ್ಸಿನ ಮೇಲೆ ನಿಗ್ರಹವಿಲ್ಲದ ಜೀವನ. ಇದನ್ನು 10 ರೀತಿಯಲ್ಲಿ ಹೇಳ್ತಾರೆ. 3 ಕೋತಿಗಳನ್ನು ಕೂಡಿಸ್ಬಿಟ್ಟು ಒಂದೊಂದು ಕೋತಿಗೂ ಒಂದು ಕಣ್ಣು ಮುಚ್ಕೊಂಡಿದೆ, ಒಂದು ಕಿವಿ ಮುಚ್ಕೊಂಡಿದೆ, ಇನ್ನೊಂದು ಅರ್ಧ ಬಾಯಿ ಮುಚ್ಕೊಂಡಿದೆ. ನೋಡಬೇಕಾದ್ದು ಮಾತ್ರ ನೋಡ್ತೇನೆ, ನೋಡಬಾರದ್ದಕ್ಕೆ ಕಣ್ಣು ಮುಚ್ಕೊಳ್ತೇನೆ. ಕೇಳಬಾರದ್ದನ್ನು ಕೇಳ್ತೇನೆ, ಕೇಳಬಾರದ್ದಕ್ಕೆ ಕಿವಿ ಮುಚ್ಕೊಳ್ತೇನೆ. ಮಾತಾಡಬೇಕಾದ್ದು ಮಾತಾಡ್ತೇನೆ, ಮಾತಾಡಬಾರದ್ದಕ್ಕೆ ಬಾಯಿ ಮುಚ್ಕೊಳ್ತೇನೆ. ಇದೇ ತಪಸ್ಸು ಅಂದರೆ. ಇದು ಇಂದ್ರಿಯಗಳ ಮೇಲೆ ನಿಗ್ರಹ. ಹಾಗೆಯೇ ಸೂಕ್ಷ್ಮವಾಗಿ ಮನಸ್ಸು ಕೂಡ ನೋಡಬಾರದ್ದನ್ನು ನೋಡ್ತಾ ಇರುತ್ತೆ. ಅದು ಯಾರಿಗೂ ಗೊತ್ತಾಗೋ ಹಾಗಿಲ್ಲ. ಆದ್ದರಿಂದ ಸೇಫ್. ಕೇಳಬಾರದ್ದನ್ನು ಕೇಳಿಸ್ಕೊಳ್ತಾ ಇರುತ್ತೆ, ಮಾತಾಡಬಾರದ್ದನ್ನು ಮಾತಾಡ್ತಾ ಇರುತ್ತೆ. ಅದನ್ನು ನಿಗ್ರಹಿಸಬೇಕು. ಅದು ಶಮ. ನೆನಪಿಟ್ಕೊಳ್ಳಿ, ಭಾರತೀಯ ಸಂಸ್ಕೃತಿ ಅಂತ ಒಂದಿದೆ ನಮ್ಮದು. ಇವತ್ತು ನನ್ನ ಸಬ್ಜೆಕ್ಟ್ ಅದೇನೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಮಾಜದಲ್ಲಿ ಇವರೆಲ್ಲರಿಗಿಂತಲೂ ಗಣ್ಯರು. ಇವರಾದ ಮೇಲೆ ಇವರು, ಇವರಾದ ಮೇಲೆ ಇವರು, ಇವರಾದ ಮೇಲೆ ಇವರು. ಯಾವ ಸಮಾಜದಲ್ಲೂ ಎಲ್ಲಿ ಹೋಗಿ ನೋಡಿದರೂ ಕೂಡ ಶ್ರೇಣಿ ಇರುತ್ತೆ. ಮತ್ತೆ ತಪಸ್ವಿಗಳಲ್ಲದವರು ವರ್ತಮಾನ ಪತ್ರಿಕೆಗಳಲ್ಲಿ ಬರೀತಾರೆ ಲೇಖನಗಳು. ಅದರಲ್ಲಿ ಹೇಳ್ತಾರೆ, ನಮ್ಮದು ಶ್ರೇಣೀಕೃತ ಸಮಾಜ, ಹೀಗಿರಬಾರದು. ಈ ಪ್ರಪಂಚದಲ್ಲಿ ಶ್ರೇಣೀಕೃತವಲ್ಲದ ಸಮಾಜ ಯಾವುದೂ ಇಲ್ಲ. ಪ್ರತಿ ಸಮಾಜವೂ ಶ್ರೇಣೀಕೃತ.
ನೀವು ಡಿಕ್ಲೇರ್ ಮಾಡಬಹುದು, ಅವರ್ಸ್ ಈಸ್ ಅನ್ ಇಗ್ಲಿಟೇರಿಯನ್ ಸೊಸೈಟಿ. ಅಬ್ಸಲ್ಯೂಟ್ಲಿ ನಾಟ್. ಯು ಆರ್ ಎ ಚೀಟ್. ಯು ಆರ್ ಎ ಗ್ರೇಟ್ ಚೀಟ್. ಯು ಆರ್ ಎ ರಿಸೀವರ್. ವಾಟ್ ಯು ಆರ್ ಟಾಕಿಂಗ್ ಈಸ್ ಡಿಸೆಪ್ಷನ್. You are deceiving yourself as well as people around. Impossible to have an egalitarian society in a greater sense of the term. It has got tremendous limitations. Even economic equality cannot be there. Even economic equality cannot be there. What to speak of others? A forced egalitarianism, forced equality is no equality. Forced discipline is no discipline. Forced equality is no equality, and equality need not be there. If love is there, equality need not be there. If humanitarian fervor is there, if humanitarian attitude is there, equality should not be there. Father and son are not equal, but they love each other very much. There is no quarrel in the house between father and son every day. They are never equal. There is no quarrel. Brothers are equal almost, but there is quarrel. Brothers quarrel. Almost they are equal. Son and father are not equal. There is no quarrel. Why? ಏನೇನೋ ಮಾತಾಡ್ತಿರಲ್ಲ ಸೋಷಿಯಲ್ ಫಿಲಾಸಫರ್ಸ್. ಏನೇನೋ ಮಾತಾಡ್ಕೊಂಡು ಹೋಗ್ತೀರಿ, ಸತ್ಯಕ್ಕೆ ಅಪಚಾರ ಮಾಡ್ತೀರಿ. ಸಮಾನತೆ ಅವಶ್ಯಕತೆಯೂ ಇಲ್ಲ, ಅದು ಬರೋದೂ ಇಲ್ಲ. ಇರಲಿ, ಲೆಟ್ ದೇರ್ ಬಿ ಎ ಫೇಸ್ಡ್ ಸೊಸೈಟಿ ಇರಲಿ, ಶ್ರೇಣೀಕೃತ ಸಮಾಜ ಇರಲಿ. ಸೋ ವಾಟ್? ನಿನಗೆ ಮನುಷ್ಯತ್ವ ಇದ್ದರೆ ನನಗಿಂತಲೂ ದುರ್ಬಲರಾದವ್ರ ಕಡೆಗೆ ನಾನು ಸೋದರತ್ವವನ್ನು ಇಟ್ಕೋಬೇಕು, ನನಗಿಂತಲೂ ಪ್ರಬಲರಾದ ಕಡೆಗೆ ನಾನು ಗೌರವ ಇಟ್ಕೋಬೇಕು ಅನ್ನುವಂಥ ವಿವೇಕ ನಿನಗಿದ್ದರೆ ಇಗಲಿಟೇರಿಯನ್ ಸೊಸೈಟಿ ಯಾಕೆ ಬೇಕು? ಯು ವಾಂಟ್ ಟು ಕಿಲ್ ದಿ ಡೈವರ್ಸಿಟಿ ಇನ್ ಸೊಸೈಟಿ. ಯು ವಾಂಟ್ ಟು ಕಿಲ್ ದಿ ನ್ಯಾಚುರಾಲಿಟಿ ಇನ್ ದಿ ಕ್ರಿಯೇಷನ್. ಯು ವಾಂಟ್ ಟು ಡಿಸೀವ್ ಯುವರ್ ಸೆಲ್ಫ್. ಹೀಗೆ ಹೇಳಿ 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 ಹೀಗೆ ಹೇಳ್ಕೊಂಡೇ ಮೋಸ ಮಾಡ್ಕೊಂಡು ಬಂದರು. ಬಿಕಾಸ್ ದೇ ಆರ್ ಆಲ್ ಪ್ರೆಸೆಂಟ್ ಫ್ಯಾಕ್ಟ್ಸ್. ಅನ್ಟ್ರೂ ಫ್ಯಾಕ್ಟ್ಸ್, ಬಟ್ ಪ್ರೆಸೆಂಟ್ ಫ್ಯಾಕ್ಟ್ಸ್. ಆದ್ದರಿಂದ ಯಜ್ಞ ಬಹುಜನ ಹಿತಾಯ ಬಹುಜನ ಸುಖಾಯ. ಯಾಕೆ ಬಹುಜನ ಹಿತಾಯ? ಯಾಕೆ ಬಹುಜನ ಸುಖಾಯ? ಉಳ್ಳವರೇ ಇಲ್ಲದವರಿಗೋಸ್ಕರ ನೀವು ಸ್ವಲ್ಪ ಕೊಡಬೇಕು. ಬಹುಜನ ಹಿತಾಯ ಯಜ್ಞ. ಯಜ್ಞಗಳನ್ನು ಮಾಡಿ ಬಹುಜನ ಯಾವುದು ಸಮಾಜಕ್ಕೆ ಒಳಿತಾಗುತ್ತೋ ಅದೆಲ್ಲವನ್ನೂ ಕೂಡ ತನಗೆ ಒಳಿತಾಗುವಂತಹದ್ದು, ಸಮಾಜಕ್ಕೆ ಒಳಿತಾಗುವಂತಹದ್ದು ಯಾವುದ್ಯಾವುದು ಇದೆಯೋ ಅದನ್ನೆಲ್ಲ ಯಜ್ಞ ಅಂತ ಹೇಳಿ ಕೃಷ್ಣ ಹೇಳ್ತಾನೆ, 4 ಜನರಿಗೆ ಹಂಚಿ ನೀನು ತಿನ್ನಲಿಲ್ಲ ಅಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ, ನಿನ್ನ ಗಳಿಕೆಗಳು ಗಳಿಕೆಗಳು ಉಪಯೋಗವಾಗಲಿಲ್ಲ ಅಂತಂದರೆ ನೆನಪಿಟ್ಕೋ, ಆಗ ನೀನು ಗ್ರಹಿಸ್ತಾ ಇರತಕ್ಕಂಥ, ನೀನು ತಿಂತಾ ಇರುವ ಊಟ, ನೀನು ಅನುಭವಿಸ್ತಾ ಇರತಕ್ಕಂಥ ಸುಖ ಭೋಗಗಳು ಪಾಪದಿಂದ ಕೂಡುತ್ತವೆ. ಇಂಥದ್ದೊಂದು ಫಿಲಾಸಫಿ ಇದ್ದರೆ ಇಗಲಿಟೇರಿಯನ್ ಸೊಸೈಟಿ ಯಾಕೆ ಬೇಕು? ಇಲ್ಲಿ ನ್ಯಾಚುರಾಲಿಟಿಗೆ ಧಕ್ಕೆ ಬಂತ, ಸಹಜತೆಗೆ ಧಕ್ಕೆ ಬಂತ. ಸಹಜತೆಯನ್ನು ಇಟ್ಕೊಂಡೇ ನಾವು ಸಮಾಜದಲ್ಲಿ ಒಳಿತನ್ನು ಸಾಧಿಸಲಿಲ್ವೇ? ದ್ರವ್ಯಯಜ್ಞ ತಪೋಯಜ್ಞ. ದ್ರವ್ಯವನ್ನು ಹಂಚು ಯಜ್ಞ, ಬಹುಜನ ಹಿತಕ್ಕಾಗಿ ಬಹುಜನ ಸುಖಕ್ಕಾಗಿ ದ್ರವ್ಯವನ್ನು ಕೊಡು. ತಪಸ್ಸನ್ನು ಹಂಚು. ದ್ರವ್ಯಯಜ್ಞ ತಪೋಯಜ್ಞ. ಯೋಗಯಜ್ಞ ತಥಾಪರೇ ಸ್ವಾಧ್ಯಾಯ ಅಧ್ಯಯನ ಯಜ್ಞ. ಜ್ಞಾನಯಜ್ಞಾಶ್ಚ ಯತಯ ಸಂಶಿತವ್ರತಃ. ಜ್ಞಾನವನ್ನು ಹಂಚು, ಅಧ್ಯಯನಾದಿಗಳನ್ನು ಒಟ್ಟೊಟ್ಟಿಗೆ ಮಾಡು, ದ್ರವ್ಯಗಳನ್ನು ಹಂಚ್ಕೋ, ತಪಸ್ಸನ್ನು ಹಂಚ್ಕೋ. ರಾಮಕೃಷ್ಣರು ತಮ್ಮ ತಪಸ್ಸನ್ನು ನರೇಂದ್ರನಿಗೆ ಕೊಟ್ಟು ಹೇಳಿದರು, ಈ ತಪಸ್ಸಿನಿಂದ ಇಡೀ ಪ್ರಪಂಚದ ಎಲ್ಲ ದುಃಖಗಳನ್ನು ನಿವಾರಿಸು. ನರೇಂದ್ರ, ನಾನು ಇಷ್ಟು ಕಷ್ಟಪಟ್ಟು ಮಾಡಿ ತಪಸ್ಸು ಮಾಡಿ ಎಷ್ಟೋ ಫಲಗಳನ್ನು ಸಂಗ್ರಹಿಸಿಟ್ಕೊಂಡಿದ್ದೇನೆ, ಅದು ನನಗೋಸ್ಕರ ಅಲ್ಲ, ನಿನಗೆ ಕೊಡ್ತೇನೆ, ನಿನಗೂ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ದುಃಖಿಗಳ ದುಃಖವನ್ನು ನಿವಾರಿಸುವುದಕ್ಕೆ ಅದನ್ನು ಉಪಯೋಗಿಸು. ಎಂಥ ತಪಸ್ಸು ಮಾಡಿದ್ದು ರಾಮಕೃಷ್ಣರ ಕಲ್ಪನೆ ಇದೆಯಾ? 6 ವರ್ಷ 2 ಕಣ್ಣು ರೆಪ್ಪೆ ಒಂದಕ್ಕೊಂದು ಮುಟ್ಲಿಲ್ಲ. ಕಲ್ಪನೆ ಮಾಡಲಾರ್ರಿ ನೀವು ರಾಮಕೃಷ್ಣರ ತಪಸ್ಸನ್ನು. ಜಗತ್ತಿನ ಇತಿಹಾಸದಲ್ಲಿ ಇಂಥದ್ದು ಇನ್ನೊಂದು ದಾಖಲಾಗಿಲ್ಲ. 6 ವರ್ಷ 2 ರೆಪ್ಪೆ ಒಂದಕ್ಕೊಂದಕ್ಕೆ ಮುಟ್ಲಿಲ್ಲ. ಅದರ ನಿದ್ದೆ ಮಾಡಲಿಲ್ಲ ಅಂತ ಅರ್ಥ ಅಲ್ಲ. ಒಂದಕ್ಕೊಂದು ಟಚ್ ಆಗ, ಹಗಲು ಹೊತ್ತು ಒಂದಕ್ಕೊಂದು ಟಚ್ ಆಗಲಿಲ್ಲ. ನೀವು ನಂಬೋದಿಲ್ಲ. ಮಹಾತ್ಮರು ಹಾಗೆ. ವಿವೇಕಾನಂದರು ರಾಮಕೃಷ್ಣರ ಬಗ್ಗೆ ಉಪನ್ಯಾಸ ಮಾಡುವುದಾಗಲಿ, ರಾಮಕೃಷ್ಣರ ಬಗ್ಗೆ ಪುಸ್ತಕ ಬರೆಯೋದಾಗಲಿ ನನಗೆ ಹೇಳಬೇಡ,
ಅವರ ಹೆಸರು ಹೇಳುವ ಯೋಗ್ಯತೆಯೂ ನನಗಿಲ್ಲ, ಇದು ಪುಸ್ತಕ ಏನು ಬರೆಯಲಿ ಅಂತ ಒಂದು 10 ಸಲ ಹೇಳಿದರು ತಮ್ಮ ಸೋದರ ಸನ್ಯಾಸಿಗಳಿಗೆ. ವಿವೇಕಾನಂದರು ಯಾರು? ಆಲ್ ಅಮೆರಿಕನ್ ಯೂನಿವರ್ಸಿಟೀಸ್ ಪುಟ್ ಟುಗೆದರ್, ಒನ್ ವಿವೇಕಾನಂದ ವಿಲ್ ಬಿ ಗ್ರೇಟರ್ ದ್ಯಾನ್ ದಟ್. ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ವಿವೇಕಾನಂದರಿಗೆ ಪರಿಚಯ ಪತ್ರ ಕೊಡ್ತಾ ಅದನ್ನೇ ಆ ಪತ್ರದಲ್ಲಿ ಬರೆದಿದ್ದು. ಹಿಯರ್ ಈಸ್ ಎ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದ್ಯಾನ್ ಆಲ್ ಅವರ್ ಅಮೆರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್. ಇದು ವಿವೇಕಾನಂದ. ಕೇಶವಚಂದ್ರ ಸೇನ ಮಹಾನ್ ಬುದ್ಧಿಶಾಲಿ, ಮಹಾಜ್ಞಾನಿ. ಇಡೀ ಬ್ರಿಟಿಷ್ ಎಂಪೈರ್ನಲ್ಲೇ ಮ್ಯಾಕ್ಸ್ ಮುಲ್ಲರ್ ಅನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಗೌರವಕ್ಕೆ ಒಳಗಾಗಿದ್ದವನು. ಅವನು ಬೈಬಲ್ ವ್ಯಾಖ್ಯಾನ ಮಾಡಿದರೆ ಲಂಡನ್ನಲ್ಲಿ ವಿಕ್ಟೋರಿಯಾ ರಾಣಿ ಪಾದದ ಹತ್ರ ಕೈ ಜೋಡಿಸ್ಕೊಂಡು ಕುಳಿತುಕೊಂಡು ಕೇಳೋಳು. ಇಷ್ಟು ಗೌರವ ವಿಕ್ಟೋರಿಯಾ ರಾಣಿ ಯಾರಿಗೂ ಕೊಟ್ಟಿದ್ದಿಲ್ಲ, ಇತಿಹಾಸದಲ್ಲಿ ದಾಖಲಾಗಿಲ್ಲ. ಇವನು ಕೇಶವಚಂದ್ರ ಸೇನ. ರಾಮಕೃಷ್ಣ ಹೇಳ್ತಾರೆ, ಕೇಶವನಲ್ಲಿ ಒಂದು ಶಕ್ತಿ ಇದ್ದು ಅದರ ಪ್ರಭಾವದಿಂದ ಈ ಮಟ್ಟಕ್ಕೆ ಬಂದಿದ್ದರೆ ನರೇಂದ್ರನಲ್ಲಿ ಅಂತಹದ್ದು 18 ಶಕ್ತಿಗಳಿವೆ. ಕೇಶವ 5 ದಳದ ಕಮಲವಾಗಿದ್ದರೆ ನರೇಂದ್ರ ಸಹಸ್ರ ದಳದ ಕಮಲ. ಕೇಶವ ಒಂದು ಕುಂಟೆಯಾಗಿದ್ದರೆ ನರೇಂದ್ರ ಒಂದು ದೊಡ್ಡ ಸರೋವರ. ಕೇಶವ ಒಂದು ದೀಪವಾಗಿದ್ದರೆ ಮನೆಯಲ್ಲಿ ಬೆಳಗುವ ದೀಪ, ನರೇಂದ್ರ ಧಗಧಗಿಸುವ ಸೂರ್ಯ. ಈ ನರೇಂದ್ರ ಹೇಳ್ತಾ ಇದ್ದಾನೆ, ರಾಮಕೃಷ್ಣರ ಬಗ್ಗೆ ಮಾತನಾಡುವುದಾಗಲಿ ಬರೆಯುವುದಾಗಲಿ ನನಗೆ ಆ ಯೋಗ್ಯತೆ ಪಡ್ಕೊಂಡು ಬಂದಿಲ್ಲ ನಾನು. ಈ ರಾಮಕೃಷ್ಣರು ಈ ಮಟ್ಟದವರು ಯಾಕೆ ಅಂದರೆ ಅವರ ತಪಸ್ಸಿನಿಂದಾಗಿ. ತಪಸ್ಸು ಮಾಡುವ ಕಾಲದಲ್ಲಿ ಅವರಿಗಾದ ಅನುಭವಗಳು ಜಗತ್ತಿನ ಇತಿಹಾಸದಲ್ಲಿ ಅದೊಂದು ನಭೂತೋ ಬಹುಶಃ ನ ಭವಿಷ್ಯತಿ. ಮೈಯಿಂದ ಹೊರಗೆ ಬರುವಂತಹ ಆ ಹಬೆ, ಬೆಂಕಿಯ ಹಬೆ, ಜಗನ್ಮಾತೆಯ ದರ್ಶನ ಪ್ರತಿ ಕ್ಷಣವೂ ನನಗಾಗಬೇಕು. ಕಣ್ಣು ಮುಚ್ಕೊಂಡಿದ್ರೂ ಆಗಬೇಕು, ಕಣ್ಣು ತೆರೆದ್ರೂ ಆಗಬೇಕು. ಅದು ಆ ತುಡಿತ ಯಾವ ಮಟ್ಟಕ್ಕಿತ್ತು ಅಂದರೆ ಸಂಜೆ 5 ಗಂಟೆವರೆಗೆ ಗಂಗೆಯ ನೀರಿನಲ್ಲಿ ಇಲ್ಲಿವರೆಗೆ ಮುಳುಗಿ ನಿಂತ್ಕೋಬೇಕಾಗಿತ್ತು, ಇಲ್ಲಾಂದರೆ ಚರ್ಮ ಹರಿದು ಹೋಗ್ತಿತ್ತು ಅವರಿಗೆ. ಅಂಥ ಹಬೆ. ಇತಿಹಾಸದಲ್ಲಿ ಭಾಗವತದಲ್ಲಿ ರಾಧೆಗೆ ಇಂಥದ್ದೊಂದು ಅವಸ್ಥೆ ಬಂದಿತ್ತು ಅಂತ ದಾಖಲಾಗಿದೆ, ಇನ್ನೆಲ್ಲೂ ದಾಖಲಾಗಿಲ್ಲ. ಒಂದು ಸಲ ಸಮಾಧಿ, ನಿರ್ವಿಕಲ್ಪ ಸಮಾಧಿ, 6 ತಿಂಗಳ ಕಾಲ ಒಂದು ಮರದ ದಿಮ್ಮೆಯಂತೆ ಕುಳಿತುಕೊಂಡ್ರು ರಾಮಕೃಷ್ಣರು. ಕೂದಲು ಬಿಟ್ಟಿದ್ರು ಆವಾಗ. ಆ ಕೂದಲಿನಲ್ಲಿ ಹಕ್ಕಿ ಗೂಡು ಕಟ್ಟಿ ಮೊಟ್ಟೆ ಹಾಕ್ತು. 6 ತಿಂಗಳು ಮರದ ದಿಮ್ಮೆ ಹಾಕುತ್ತಿದ್ದರು. ಯಾರು ಮುಟ್ಟುವ ಗೋಜಿಗೂ ಹೋಗಲಿಲ್ಲ. ಯಾಕೆಂದರೆ ಸಮಾಧಿಸ್ಥ ಪುರುಷನ ಹತ್ತಿರ ಒಂದು ವಿಶಿಷ್ಟವಾದ ಅವ್ಯಕ್ತವಾದ ಒಂದು ಪ್ರಭೆ ಹೊರಹೊಮ್ಮತಾ ಇರುತ್ತೆ. ಯಾರಿಗೂ ಹತ್ತಿರ ಹೋಗುವುದಕ್ಕೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಯಾಕೆ? ಸಮಾಧಿಸ್ಥ ಪುರುಷ ಆ ಸಂದರ್ಭದಲ್ಲಿ ಸ್ವಯಂ ಬ್ರಹ್ಮವೇ ಆಗಿರ್ತಾನೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಬ್ರಹ್ಮದಲ್ಲಿ ನೆಲೆಸಿದವನು ಬ್ರಹ್ಮವೇ ಆಗಿಬಿಡ್ತಾನೆ. ವಿವೇಕಾನಂದರು ಪಾರ್ಲಿಮೆಂಟ್ ದಿನಗಳಲ್ಲಿ ಇಂಥದ್ದೊಂದು ಶಕ್ತಿ ಅವರ ಮನಸ್ಸು, ಅವರ ವ್ಯಕ್ತಿತ್ವದಿಂದ ಹೊರಹೊಮ್ಮತಿತ್ತು. ಅಮೆರಿಕನ್ ಪತ್ರಿಕೆಗಳು ಬರೆಯುತ್ತವೆ, ನೋ ಒನ್ ವುಡ್ ಎವರ್ ಡೇರ್ ಅಪ್ರೋಚ್ ಹಿಮ್ ವಿಥೌಟ್ ಪೇಯಿಂಗ್ ಹಿಮ್ ದಿ ಹೈಯೆಸ್ಟ್ ರೆಸ್ಪೆಕ್ಟ್. ನೋ ಒನ್ ವುಡ್ ಎವರ್ ಡೇರ್ ಅಪ್ರೋಚ್ ಹಿಮ್. ಮುಂದೆ ಫ್ರಾನ್ಸ್ ದೇಶದ ನೋಬೆಲ್ ಪ್ರಶಸ್ತಿ ವಿಜೇತ ಬರೀತಾನೆ, ದಿ ರಿಮಾರ್ಕಬಲ್ ಫೀಚರ್ ಅಬೌಟ್ ವಿವೇಕಾನಂದ ವಾಸ್ ಹಿಸ್ ಕಿಂಗ್ಲಿನೆಸ್. ಇಟ್ ವಾಸ್ ಇಂಪಾಸಿಬಲ್ ಫಾರ್ ಎನಿವನ್ ಟು ಇಮ್ಯಾಜಿನ್ ಹಿಮ್ ಇನ್ ದಿ ಸೆಕೆಂಡ್ ಪ್ಲೇಸ್. ಟಾಲ್ಸ್ಟಾಯ್ ಬರೀತಾರೆ, ಯಾರೆಲ್ಲ ಬರೀತಾರೆ. ಹಿರಮ್ ಮ್ಯಾಕ್ಸಿಮ್, ಮೆಷಿನ್ ಗನ್ ಕಂಡು ಹಿಡಿದಂಥ ವಿಜ್ಞಾನಿ ಬರೀತಾನೆ. ಟ್ಯೂಬ್ಲೈಟ್ ಕಂಡು ಹಿಡಿದ ನಿಕೋಲಾ ಟೆಸ್ಲಾ ಬರೀತಾನೆ. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಜಾನ್ ಡಿ ರಾಕ್ ಫೆಲ್ಲರ್ 1/4 ಗಂಟೆನಲ್ಲಿ ಮೋಡಿಗೊಳಗಾಗ್ತಾನೆ. ಒಬ್ಬರ ಇಬ್ಬರ ಒಂದ ಎರಡ. ಚಕ್ರವರ್ತಿ ರಾಜಗೋಪಾಲಾಚಾರಿ ಬರೀತಾರೆ, ವಿವೇಕಾನಂದ ಸೇವ್ಡ್ ಹಿಂದೂಯಿಸಮ್ ಅಂಡ್ ಸೇವ್ಡ್ ಇಂಡಿಯಾ, ಬಟ್ ಫಾರ್ ಹಿಮ್ ವಿ ವುಡ್ ನಾಟ್ ಹ್ಯಾವ್ ಗಾಟ್ ಅವರ್ ಇಂಡಿಪೆಂಡೆನ್ಸ್ ಆ್ಯಂಡ್ ವಿ ವುಡ್ ಹ್ಯಾವ್ ಲಾಸ್ಟ್ ಅವರ್ ರಿಲಿಜನ್. ಒಬ್ಬರ ಇಬ್ಬರ. ಈ ವಿವೇಕಾನಂದ ಹೇಳ್ತಾರೆ, ರಾಮಕೃಷ್ಣರ ಬಗ್ಗೆ ಬರೆಯುವ ಯೋಗ್ಯತೆ ನನಗಿಲ್ಲ. 12 ವರ್ಷ ಇಂಥ ತಪಸ್ಸು ಮಾಡಿ ಲವಲೇಶವನ್ನು ಉಪಯೋಗಿಸದೆ ತಾವು ತೀರಿಕೊಳ್ಳೋಕ್ಕಿಂತ 3 ದಿನ ಮುಂಚೆ ಶಿಷ್ಯನಿಗೆ ಅದನ್ನು ಧಾರೆ ಎರೆದು ಹೇಳಿದ, ನರೇನ್, ಇದರಿಂದ ಜಗತ್ತಿನ ಹಿತವನ್ನು ಸಾಧಿಸು. ಬೇಕಾದಷ್ಟು ದುಃಖವಿದೆ ಈ ಜಗತ್ತಿನಲ್ಲಿ. ಅದರಿಂದ ನರೇಂದ್ರ ಏನು ಮಾಡಿದ? ಆ ದುಃಖ ಉಪಶಮನ ಮಾಡುವುದಕ್ಕೆ, ಆ ದುಃಖವನ್ನು ಹೋಗಿಸುವುದಕ್ಕೆ ನರೇಂದ್ರ ಏನು ಮಾಡಿದ? ಜ್ಞಾನ ಕೊಟ್ಟ. ದುಃಖದ ನಿವಾರಣೆ ಆಗುವುದು ಎಲ್ಲಿ? ಜ್ಞಾನದಿಂದ. ಜ್ಞಾನದಿಂದ ಮಾತ್ರ ದುಃಖ ನಿವಾರಣೆ. ಬಡತನದ ನಿವಾರಣೆ ಬಹಳ ಸುಲಭ, ಕಷ್ಟಗಳ ನಿವಾರಣೆ ಬಹಳ ಸುಲಭ,
ದುಃಖದ ನಿವಾರಣೆ ಅಷ್ಟು ಸುಲಭ ಅಲ್ಲ. ದುಃಖ ಇದ್ದರೆ ಬಡತನ ಹೋಗೇನು ಪ್ರಯೋಜನ? ಶ್ರೀಮಂತಿಕೆ ಇದ್ದು ಒಳಗಡೆ ದುಃಖ ಇದ್ದರೆ ಏನು ಸಾಧಿಸಿದಂತಾಯಿತು? ವಿದ್ಯೆ ಇದ್ದು ದುಃಖಿತನಾಗಿದ್ದರೆ ಏನು ಮಾಡಿದ ಹಾಗಾಯಿತು? ಅಧಿಕಾರ ಇದ್ದು ದುಃಖಿತನಾಗಿದ್ದರೆ ಏನು ಮಾಡಿದ ಹಾಗಾಯಿತು? ದುಃಖ ಇದ್ದರೆ ಬೇರೆ ಏನಿದ್ದೇನು ಪ್ರಯೋಜನ? ಮೊದಲು ದುಃಖ ಹೋಗಬೇಕು, ಆಮೇಲೆ ಏನಾದರೂ ಇದ್ದರೆ ಅದಕ್ಕೆ ಪ್ರಯೋಜನ. ದುಃಖ ಇಲ್ಲ ಅಂದರೆ ಬಡತನ ಇದ್ರೂ ನಡೆಯುತ್ತೆ, ಅಧಿಕಾರ ಇಲ್ಲ ಅಂದ್ರೂ ನಡೆಯುತ್ತೆ. ದುಃಖವಿರಬಾರದು. ಸನ್ಮಾರ್ಗದಲ್ಲಿ ನಡೆಯುವವರಿಗೆ ದುಃಖವಿರಲ್ಲ, ಸ್ವಲ್ಪ ಬಡತನ ಇರುತ್ತೆ. ಬಹಳ ದೊಡ್ಡ ಶ್ರೀಮಂತಿಕೆ ಏನಿರಲ್ಲ ಸನ್ಮಾರ್ಗದಲ್ಲಿ ನಡೆಯುವವರಿಗೆ, ಆದರೆ ದುಃಖವಿರಲ್ಲ. ನೆನ್ನೆ ಹೇಳಿದೆ ನಾನು, ಪಾಂಡವರಿಗೆ ಬಡತನವಿತ್ತು, ದುಃಖವಿರಲಿಲ್ಲ. ಕೌರವನಿಗೆ ಬಡತನ ಇಲ್ಲ, ದುಃಖದಲ್ಲಿ ಬೆಂದು ಹೋದ. ಪಾಪ ಪುಣ್ಯಗಳಿಂದ ಆಗುವ ಪ್ರಯೋಜನ ಇದೆ. ಪುಣ್ಯವಂತ ನೀನು ಬಡವ ಆಗಿರಬಹುದು, ಆದರೆ ನೀನು ದುಃಖಿತ ಅಲ್ಲ. ಪಾಪಿ ನಿನಗೆ ಶ್ರೀಮಂತಿಕೆ ಇದೆ, ಆದರೆ ನಿನಗೆ ನಿದ್ದೆ ಬರಲ್ಲ, ತಿಂದಿದ್ದು ಜೀರ್ಣ ಆಗಲ್ಲ. ಮನುಷ್ಯ ಈ ತಾರತಮ್ಯ ಜ್ಞಾನಗಳನ್ನೆಲ್ಲ, ಇದು ವಿವೇಕ, ಸ್ವಾಧ್ಯಾಯ. ಕೂತ್ಕೋ, ಬೆಳಗ್ಗೆ ಸಾಯಂಕಾಲ ಕೂತ್ಕೋ, ಹಾಸಿಗೆ ಮೇಲೆ ಎದ್ದು ತಕ್ಷಣ ಕೂತ್ಕೋ, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೂತ್ಕೋ, ಸ್ವಲ್ಪ ಯೋಚನೆ ಮಾಡು. ನಾನು ಹೇಗಿದ್ದೇನೆ? ನಾನು ಸನ್ಮಾರ್ಗದಲ್ಲಿದ್ದೀನ? ಇವತ್ತು ದಿನಕ್ಕೆ 10 ಸುಳ್ಳು ಹೇಳ್ತೇನೆ, ಕನಿಷ್ಠ ನಾಳೆಯಿಂದ 9 ಸುಳ್ಳು ಹೇಳೋಣ. ಇವತ್ತು 4 ತಪ್ಪು ಮಾಡ್ತೇನೆ, ನಾಳೆಯಿಂದ 3 ತಪ್ಪು ಮಾಡೋಣ. ಪ್ರತಿನಿತ್ಯ ತಿದ್ದುಕೋ, ಪ್ರತಿನಿತ್ಯ ನಿನ್ನನ್ನೇ ನೀನು ನೋಡ್ಕೋ. ನಮ್ಮನ್ನು ನಾವು ನೋಡ್ಕೊಳ್ಳೋದು ನಮಗೇನು ಹೊಸದಲ್ಲ. ಕನ್ನಡಿ ಮುಂದೆ ನಿಂತ್ಕೊಂಡು ಶರೀರ ನೋಡ್ಕೊಳ್ತೇವೆ, ಅದು ಸರಿಯೇ, ತಪ್ಪೇನಲ್ಲ. ಆದರೆ ಮನಸ್ಸನ್ನು ನೋಡಿಕೊಳ್ಳೋದಕ್ಕೆ ಒಂದು ಕನ್ನಡಿ ಬೇಕಲ್ಲ. ಇಂಥ ಪ್ರವಚನಗಳು, ಇಂಥ ಕಾರ್ಯಕ್ರಮಗಳು ಮನಸ್ಸನ್ನು ನೋಡಿಕೊಳ್ಳುವುದಕ್ಕೆ ಇರತಕ್ಕಂಥ ಕನ್ನಡಿಗಳು. ಆ ಕನ್ನಡಿ ಆಗಾಗ ನಮ್ಮ ಕಣ್ಣು ಮುಂದೆ ಬರಬೇಕು, ಆ ಕನ್ನಡಿಗಳ ಮುಂದೆ ನಿಂತ್ಕೋಬೇಕು. ನಮ್ಮಲ್ಲಿ ಎಷ್ಟೋ ಸೊಟ್ಟುಗಳಿವೆ ನಮ್ಮ ಮನಸ್ಸುಗಳಿಗೆ, ಅವುಗಳನ್ನೆಲ್ಲ ನಾವು ನೆಟ್ಟಿಗೆ ಮಾಡ್ಕೋಬೇಕು. ಇದು ದ್ರವ್ಯಯಜ್ಞ, ತಪೋಯಜ್ಞ. ರಾಮಕೃಷ್ಣರ ತಪೋಯಜ್ಞ, ದ್ರವ್ಯಯಜ್ಞ. ದ್ರವ್ಯಯಜ್ಞ ಬೇಕಾದಷ್ಟು ನಡೀತು ಈ ದೇಶದಲ್ಲಿ. ಸಾಮಾಜಿಕ ತಾರತಮ್ಯ ಇತ್ತು, ಈಗಿರ್ತಕ್ಕಂಥ 100 ಪಟ್ಟಿತ್ತು. ಆದರೂ ಈ ದೇಶದಲ್ಲಿ ಯಾವುದೇ ರಷ್ಯಾದಲ್ಲೋ ಮತ್ತೊಂದು ಕಡೆ ಆದಂಥ ಕ್ರಾಂತಿ ಇಲ್ಲಿ ನಡೆಯಲಿಲ್ಲ. ಯಾಕೆ ಅಂದರೆ ಉಳ್ಳವರು ಇಲ್ಲದವರಿಗೆ ಅವರಿಗೆ ತೊಂದರೆಯಾಗದಂತೆ ನೋಡಿಕೊಂಡ್ರು. ಇದರ ಪರಿಪಾಠ ನಮ್ಮಲ್ಲಿ ಎಷ್ಟೋ ಜನ ಹಿಸ್ಟ್ರಿ ಪುಸ್ತಕ ಬರೆದವರಿಗೂ ಇಲ್ಲ. ಯಾವಾಗಲೂ ನೆನಪಿಟ್ಕೊಳ್ಳಿ, ಒಂದು ದೇಶದ ಚರಿತ್ರೆ ಬರೆಯುವಾಗ ಆ ಕಾಲಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ಓದಲಿಲ್ಲ ಅಂದರೆ ಆ ಚರಿತ್ರೆ ಸರಿ ಇರಲ್ಲ. ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂತ ಒಂದಿದೆ, 100 ಜನ ಅದರ ಬಗ್ಗೆ ಬರೆದಿದ್ದಾರೆ. ಆದರೆ ಇವರು ಯಾರೂ ವೇದಗಳನ್ನು ಓದ್ದವರಲ್ಲ, ಇವರಿಗೆ ಸಂಸ್ಕೃತದ ಗಂಧಗಾಳಿಯೂ ಇಲ್ಲ. ಇವರು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಬರೆದರು, ಸುಳ್ಳಿನ ಕಂತೆ, ಸರಮಾಲೆ. ವೇದಗಳಲ್ಲಿ ಸುಮಾರು 50 ಪುಟಗಳಷ್ಟು ಸಾಹಿತ್ಯ ಇದೆ. ಎಷ್ಟು ದಾನ ಧರ್ಮಾದಿಗಳನ್ನು ಯಾರು ಮಾಡಿದರು? ದಾನದ ಮಹತ್ವವೇನು? ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗು, ಶಕ್ತಿಶಾಲಿ ಮತ್ತಷ್ಟು ಶಕ್ತಿಶಾಲಿಯಾಗು. ಶ್ರೀಮಂತನನ್ನು ನಾವು ಡಿಸ್ಟರ್ಬ್ ಮಾಡಬಾರ್ದು, ಶಕ್ತಿಶಾಲಿಯನ್ನು ಡಿಸ್ಟರ್ಬ್ ಮಾಡಬಾರ್ದು. ಮಹಾಭಾರತ ಸ್ಪಷ್ಟವಾಗಿ ಹೇಳುತ್ತದೆ, ನಿನ್ನ ಗಳಿಕೆಯ 6ನೇ 1 ಭಾಗ ನಿನ್ನದಲ್ಲ, ದಾನ ರೂಪದಲ್ಲಿ ಕೊಟ್ಟುಬಿಡೋದನ್ನು. ನೀನು ಅದನ್ನು ದಾನ ರೂಪದಲ್ಲಿ ಕೊಡದೇ ಹೋದರೆ ಜಗತ್ತನ್ನು ನಡೆಸ್ತಾ ಇರತಕ್ಕಂಥ ನಿಯಾಮಕ ಅದರ 2 ಪಟ್ಟು ನಿನ್ನ ಕಡೆಯಿಂದ ಕಿತ್ಕೊಂಡು ಹೋಗ್ತಾನೆ. ಆದ್ದರಿಂದ ದಾನ ರೂಪದಲ್ಲಿ ಕೊಡು. ಇವತ್ತಿಗೂ ನಾವು ಅದನ್ನು ನೋಡ್ತೇವೆ. ಯಾರು ದಾನ ಮಾಡಿ ಕೊಡಲಿಲ್ಲ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುತ್ತೆ ಮನೆಯಲ್ಲಿ. ಆವಾಗ ಕೊಡ್ತಾರೆ, ಅವರು ಮುಚ್ಚಿಟ್ಕೊಂಡಿದ್ದೆಲ್ಲ ಕೊಡ್ತಾರೆ. ಮೊದಲೇ ಕೊಟ್ಟಿದ್ದಿದ್ರೆ ಒಂದಷ್ಟು ಕೀರ್ತಿ ಬರ್ತಿತ್ತು, ಪುಣ್ಯ ಬರ್ತಿತ್ತು, 4 ಜನರಿಗೆ ನಾವು ಒಂಚೂರಾದರೂ ಕೊಡೋಣ ಅಂತ ಅನಿಸ್ತಿತ್ತು. ಈಗ ರೈಡ್ ಮಾಡಿ ಅವಮಾನಕ್ಕೊಳಗಾದ್ರಿ, ಅಪಕೀರ್ತಿಗೊಳಗಾದ್ರಿ. ಮನುಷ್ಯನಿಗೆ ಬುದ್ಧಿ ಬರೋದು ಎಷ್ಟು ಕಷ್ಟ. ಮಹಾಭಾರತದಲ್ಲಿ ಹೇಳುತ್ತೆ, ನಿನ್ನ ಗಳಿಕೆಯ 6ನೇ 1 ಭಾಗ ನಿನ್ನದಲ್ಲ. ಯಾರಿಗೆ? ಇದು ಸಾಮಾನ್ಯರಿಗೆ. ರಾಜನಿಗೆ ಯಾವುದೂ ನಿನ್ನದಲ್ಲ, ಯಾವುದೂ ನಿನ್ನದಲ್ಲ. ಆಗಾಗ್ಗೆ ರಾಜರುಗಳಿಗೆ ಯಜುರ್ವೇದದಲ್ಲಿ ಬರುತ್ತೆ, ನೀನು ಈ ಯಜ್ಞ ಮಾಡಬೇಕು, ಆ ಯಜ್ಞ ಮಾಡಬೇಕು. ಇವತ್ತು ಯಜ್ಞ, ಯಾಗ ಇವುಗಳನ್ನೆಲ್ಲ ಹಗುರವಾಗಿ ಮಾತಾಡ್ತೇವೆ. ಯಾಕೆ? ಯಾರೋ ಒಬ್ಬ ಬುದ್ಧಿಜೀವಿ ಹೇಳಿದ್ನಂತೆ, ಅವನಿಗೆ ಹುಡುಕಾಡಿದ್ರು, ಮೈಕ್ರಾಸ್ಕೋಪ್ನಲ್ಲಿ ಹುಡುಕಿದ್ರು ಬುದ್ಧಿ ಅನ್ನೋದಿರಲ್ಲ ಅವನಲ್ಲಿ. ಅವನು ಹೇಳ್ತಾನೆ, ಅವನ ಮಾತುಗಳು ನಾವು ಕೇಳ್ತೇವೆ. ಯಜ್ಞ ಯಾಗಾದಿಗಳು ಪೂರ್ತಿ ವೇದಗಳ 4 ಭಾಗಗಳಲ್ಲಿ 2ನೇ ಭಾಗ ಬ್ರಾಹ್ಮಣ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್.
ಇದು ಪೂರ್ತಿ ಯಜ್ಞಯಾಗಾದಿಗಳಿಂದಲೇ ಕೂಡಿರ್ತಕ್ಕಂತಹ ಭಾಗ. ಯಜ್ಞಯಾಗಾದಿಗಳನ್ನು ಯಾಕೆ ಮಾಡಬೇಕು? ಆಗ ಶ್ರೀಮಂತನ ಗಳಿಕೆ ಅವನ ಸಂಪತ್ತನ್ನೆಲ್ಲ ಅವನು ದಾನ ಮಾಡುವುದಕ್ಕೋಸ್ಕರ. ಯಜ್ಞದ ಪ್ರಧಾನವಾದಂತಹ ಒಂದು ಧ್ಯೇಯ, ಆ ಕಾರ್ಯಕ್ರಮದ ಒಂದು ಅಂಶ ದಾನ. ಯಾರ್ಯಾರು ಎಷ್ಟೆಷ್ಟು ದಾನ ಮಾಡಿದರು 50 ಪುಟಗಳ ವರ್ಣನೆ ಸಿಗುತ್ತೆ ನಮಗೆ ವೇದಗಳಲ್ಲಿ. ಇನ್ನು ಬೇರೆ ಪುಸ್ತಕಗಳನ್ನು ಸಿಗುತ್ತೆ. ನಾನು ಕಂಡಂತೆ ಅದ್ಭುತವಾದಂತಹ ದಾನ ಧರ್ಮಾದಿಗಳು ಈ ದೇಶದಲ್ಲಿ ನಡೆದು ಹೋಗಿದೆ. ಜಿಕ್ಷ್ವಾಕು ವಂಶ, ಯಾವ ವಂಶಕ್ಕೆ ರಾಮ ಸೇರಿದ ಆ ವಂಶದ ಒಬ್ಬ ವ್ಯಕ್ತಿ ವಿಶ್ವಜಿತ್ ಯಾಗ ಅಂತ ಮಾಡ್ತಾನೆ. ಪ್ರಪಂಚದ ಇತಿಹಾಸದಲ್ಲಿ ಅಂಥ ಯಾಗ ಯಾವುದೂ ನಡೆದಿಲ್ಲ. ಅರಮನೆ ಒಂದನ್ನು ಬಿಟ್ಟು, ಉಟ್ಟ ಬಟ್ಟೆಯನ್ನು ಬಿಟ್ಟು ಬೇರೆಲ್ಲವನ್ನೂ ದಾನ ಮಾಡಿಬಿಡ್ತಾನೆ. ಎಲ್ಲವೂ ದಾನ ಅಂದರೆ ಏನು? ಬಂಗಾರ, ಬೆಳ್ಳಿ ಇತ್ಯಾದಿಗಳು, ಗೋವುಗಳು. ಆಗಿನ ಕಾಲದಲ್ಲಿ ಅದೇ ಅತ್ಯಂತ ಅಮೂಲ್ಯವಾದ್ದು. ಯಾವ ಕಾಲಕ್ಕೆ ಅತ್ಯಂತ ಅಮೂಲ್ಯವಾದದ್ದು ಅದನ್ನೇ ಕೊಡಬೇಕು. ಇದೆಲ್ಲ ವರ್ಣನೆ ಬರುತ್ತೆ. ಆಗಿನ ಕಾಲದ ಸಾಹಿತ್ಯದಲ್ಲಿ ಇವೆಲ್ಲವೂ ಕೂಡ ಬರುತ್ತದೆ. ಆದ್ದರಿಂದ ಸಹಜವಾಗಿ ಶ್ರೀಮಂತನಾದವನು ಶ್ರೀಮಂತನಾಗಲಿ. ಯಾಕೆ? ಅವನ ಶ್ರೀಮಂತಿಕೆಯಿಂದ ನಮಗೇ ಒಳ್ಳೇದಿದೆಯಲ್ಲ ನಾಳೆ. ಸ್ಪಷ್ಟವಾಗಿ ಗೀತೆಯಲ್ಲಿ ಕೃಷ್ಣ ಹೇಳಿದ್ನಲ್ಲ, ಯಜ್ಞ ರೂಪದಲ್ಲಿ ಯಾರ ಸಂಪತ್ತು ವಿನಿಯೋಗವಾಗ್ತಾ ಇಲ್ಲ ಅವನು ತಿಂದ ಆಹಾರವಾಗುವುದಿಲ್ಲ. ಯಜ್ಞಶಿಷ್ಟಾಶಿನಸ್ಸಂತು ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಹಂಚಿ 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 ತಿನ್ನು, ಆಗ ನೀನು ತಿಂದಿದ್ದರಿಂದ ನಿನಗೆ ಯಾವ ತೊಂದರೆಗಳು ಆಗೋದಿಲ್ಲ. ಹಾಗೆಯೇ ನೀನು ತಿಂದರೆ ಕಿಲ್ಬಿಷಗಳಿಗೆ ಒಳಗಾಗ್ತೀಯ. ಕಂಚಿನ ಪಾತ್ರೆಗೆ ಮೇಲ್ಗಡೆ ಒಂಥರ ಗ್ರೀನಿಶ್ ಪ್ಯಾಚ್ ಬರುತ್ತೆ, ಏನಂತಾರೆ ಅದಕ್ಕೆ? ಕಿಲುಮೆ. ದಾನ ಮಾಡದೆ ತಿಂದಿದ್ದು ನಿನ್ನ ಮೇಲೆ ಒಂದು ಕಿಲುಮೆ. ಮತ್ತು ದಾನದಿಂದ ಒಡಗೂಡಿದ ಪದಾರ್ಥ, ದ್ರವ್ಯ ಪರಿಶುದ್ಧವಾದಂತೆ, ದಾನ ಮಾಡಿದ ಪದಾರ್ಥ ಪರಿಶುದ್ಧವಾದಂತೆ. ಒಂದು ಚೀಲದಲ್ಲಿರ್ತಕ್ಕಂತಹ ಪದಾರ್ಥದಲ್ಲಿ ಕಾಲುಭಾಗ ಚೀಲ ದಾನಕ್ಕೆ ಹೋದರೆ ಆ ಮುಕ್ಕಾಲು ಭಾಗ ಚೀಲ ಇದೆಯಲ್ಲ, ಅದು ಬಹಳ ಪವಿತ್ರವಾಯಿತು. ಇದು ಈ ದೇಶದ ನಂಬಿಕೆ. ಆದ್ದರಿಂದ ಇಲ್ಲಿ ಬಡತನ ಇರಲಿಲ್ಲ. ಫಾಹಿಯಾನ್ ಬಂದ, ಇಲ್ಲಿ ಬಡತನ ಇಲ್ಲ ಅಂದ. ಹ್ಯುಯನ್ ಸಾಂಗ್ ಬಂದ, ಇಲ್ಲಿ ಬಡತನ ಇಲ್ಲ ಅಂದ. ಇಬನ್ ಬತೂತಾ ಬಂದ, ಇಲ್ಲಿ ಬಡತನ ಇಲ್ಲ ಅಂದ. ಮಿಡ್ಲ್ ಈಸ್ಟಿಂದ ಸುಲ್ತಾನರು ಅವರಿವರು ಬಂದಾಗ ಎಷ್ಟೋ ಜನ ಇಲ್ಲಿ ವಿಸಿಟರ್ಸ್ ಬಂದರು, ಈ ದೇಶದಲ್ಲಿ ಬಡತನ ಇಲ್ಲ ಅಂದರು. ಮೆಕಾಲೆ ಬಂದ, ಐ ಹ್ಯಾವ್ ನಾಟ್ ಫೌಂಡ್ ಎ ಸಿಂಗಲ್ ಬೆಗ್ಗರ್, ಸಿಂಗಲ್ ಥೀಫ್. ಒಬ್ಬ ಕಳ್ಳ ಇಲ್ಲ, ಒಬ್ಬ ಭಿಕ್ಷುಕ ಇಲ್ಲ. ಯಾಕೆ? ಹೊಟ್ಟೆ ತುಂಬ ಇದ್ದರೆ ಕಳ್ಳತನ ಯಾಕೆ ಮಾಡಬೇಕು? ಭಿಕ್ಷೆ ಯಾಕೆ ಬಿಡಬೇಕು? ಮೆಕಾಲೆ ಬರೆದ. ಆದರೆ ಇವತ್ತಿನ ಈ ಹಿಸ್ಟ್ರಿ ಪುಸ್ತಕದವರು ಬರೀತಾರೆ, ಇಲ್ಲಿ ಬಹಳ ಬಡತನವಿತ್ತು, ಇವರು ಸೃಷ್ಟಿ ಮಾಡಿಕೊಡ್ಬೇಕಷ್ಟೇ ಅದನ್ನು. ಪರ್ವರ್ಟೆಡ್ ಹಿಸ್ಟ್ರಿ ಅಕೌಂಟ್ಸ್, ಟ್ರೂತ್ಲೆಸ್ ಹಿಸ್ಟ್ರೀಸ್ ದಟ್ ಡಿಸರ್ಟ್ ಬಿ ಎಶ್ಚೂರ್ಡ್. ಬಿಸಾಕಬೇಕಾದ್ದು, ಡಿಸರ್ಟ್ ಬಿ ಥ್ರೋನ್ ಇನ್ ಟು ಎ ಬಿನ್. ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಅಪಚಾರ ಮಾಡ್ತೀರಿ ನೀವು? ಸತ್ಯಂ ವದ, ಇದೇನಾ ನಿಮಗೆ ಸತ್ಯಂ ವದ? ಸತ್ಯಕ್ಕೆ ಅಪಚಾರ ಮಾಡೋದೇ 1 ಪಾಯಿಂಟ್ ಪ್ರೋಗ್ರಾಮ ನಿಮಗೆ? ಹಿಸ್ಟೋರಿಯನ್ಸ್ ಆಫ್ ಇಂಡಿಯಾ, ಆರ್ ಯು ನಾಟ್ ಅಶೇಮ್ಡ್? ವೇದಗಳನ್ನು ಓದಿ, ಸಂಸ್ಕೃತ ಸಾಹಿತ್ಯವನ್ನು ಓದಿ. ಡೂ ಜಸ್ಟಿಸ್ ಟು ಟ್ರೂತ್. ಹೀಗೆ ದೇಶದ ಸಂಸ್ಕೃತಿ ಹೋಗುತ್ತೆ. ಸಂಸ್ಕೃತಿಯಲ್ಲಿ ಬರುತ್ತೆ ಸ್ವಾಧ್ಯಾಯ ಪ್ರವಚನಾಭ್ಯಾಮ್. ಸ್ವಾಧ್ಯಾಯ ಮಾಡು, ಅಧ್ಯಯನ ಮಾಡು, ಹಂಚುವುದು ಹೇಗೆ? ಪ್ರವಚನ. ಇದರ ಮೂಲಕ ಹಂಚುವುದು ಏನು? ಜ್ಞಾನವನ್ನು ಹಂಚು. ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಸಾವಿರಾರು ಸಂಪತ್ತುಗಳನ್ನು ಹಂಚಬಹುದು, ಆದರೆ ಈ ಎಲ್ಲ ಯಜ್ಞಗಳಲ್ಲೂ ಶ್ರೇಷ್ಠವಾದ ಯಜ್ಞ ಯಾವುದು? ಜ್ಞಾನಯಜ್ಞ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು. ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ಗೃಹಸ್ಥನ ಕರ್ತವ್ಯಗಳೇನು? ಆ ಕರ್ತವ್ಯಗಳಲ್ಲಿ ಇದು ಕೂಡ ಒಂದು. ಇದಕ್ಕೆ ಋಷಿಯಜ್ಞ ಅಂತ ಕರೀತಾರೆ. ಜ್ಞಾನಯಜ್ಞ ಅಂದ್ರೆ ಒಂದೇ, ಋಷಿಯಂತೆ ಜೀವನ ಮಾಡುವುದು. ಋಷಿಯ ಜೀವನ ಒಂದೇ. ಏನವನ ಋಷಿಯ ಜೀವನ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಋಷಿ ಒಂದೇ ಅವನ ಪಲ್ಲವಿ, ಸರ್ವೇ ಭವಂತು ಸುಖಿನಃ. ಎಲ್ಲೆಲ್ಲೂ ಸುಖ ಇರಲಿ,
ಸರ್ವೇ ಸಂತು ನಿರಾಮಯಾಹ, ಎಲ್ಲರೂ ಕೂಡ ಎಲ್ಲ ರೀತಿಯ ತೊಂದರೆಗಳಿಂದ ಪಾರಾಗಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲೆಲ್ಲೂ ಮಂಗಳವಾದ್ದನ್ನೇ ನೋಡಲಿ, ಅಂದರೆ ಮಂಗಳವಾದ್ಯ ಎಲ್ಲೆಲ್ಲೂ ಕಾಣಲಿ ಅಂತ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಕಶ್ಚಿತ್ ಕಿಂಚಿತ್ತಾದರೂ ಕೂಡ ದುಃಖ ಅನ್ನುವಂಥದ್ದು ಎಲ್ಲೂ ಇಲ್ಲದೇ ಇರಲಿ. ಇದು ಋಷಿ ಜೀವನ. ಋಷಿ ಅಂತಂದರೆ ನೆನಪಿಟ್ಕೊಳ್ಳಿ, ಅವನೊಂದು ದೇವತೆ. ಈ ಋಷಿಗಳ ಮಧ್ಯೆ ಸಪ್ತಋಷಿಗಳು ಅಂತ ಮೊನ್ನೆ ಒಂದು ಪ್ರಸ್ತಾಪ ಮಾಡಿದೆ. ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತ, 4 ಜನ ಹುಟ್ಟ ಬ್ರಹ್ಮಜ್ಞಾನಿಗಳು ಅವರು. ಇನ್ನು 7 ಜನ ಋಷಿಗಳು. ಈ 11 ಜನ ಈ ಪ್ರಪಂಚಕ್ಕೆ ಜ್ಞಾನವನ್ನು ಸೃಷ್ಟಿ ಮಾಡಿಕೊಟ್ಟ ಮಹಾತ್ಮರು. ಇವತ್ತು ಏನೇನು ವೇದಗಳಲ್ಲಿ ಜ್ಞಾನ ಕಾಣ್ತೇವೆ ಅದೆಲ್ಲ ಇವರ ಸೃಷ್ಟಿ. ಬೇರೆಯವರು ಬಂದರು ಆಮೇಲೆ. ಪ್ರಾರಂಭದ ಬುನಾದಿ ಹಾಕಿದವರು ಈ ಮಹಾತ್ಮರು. ಆ ಸಪ್ತ ಋಷಿಗಳಲ್ಲಿ ವಶಿಷ್ಠ ಒಬ್ಬ. ಋಷಿ ಹೇಗಿರ್ತಾನೆ ಅನ್ನೋದಕ್ಕೆ ಅವನ ಜೀವನದ ಒಂದು ಘಟನೆ ನಿಮ್ಮ ಮುಂದೆ ಇಡ್ತೇನೆ. ವಸಿಷ್ಠ ಋಷಿ ಅಂದರೆ ಆಗಿನ ಕಾಲದಲ್ಲಿ ಋಷಿ ಅಂದರೆ ಯಾರಿಗೆ ಕರಿತೀವಿ ನಾವು? ವಿವೇಕಾನಂದರು ಹೇಳ್ತಾರೆ, ನಮ್ಮ ದೇಶದಲ್ಲಿ ನಾವು ಇವರ ಮೂಲದವರು, ನಾವು ನಮ್ಮ ಮೂಲ ಪುರುಷ ಇವನು ಅಂತ ಹೇಳ್ಕೊಳ್ತೀವಿ. ಆ ಮೂಲ ಪುರುಷ ಹೇಗಿದ್ದಾನೆ? ಕಾಡಿನಲ್ಲಿ ಗಡ್ಡೆ ಗೆಣಸು ತಿಂತಾನೆ, ಆದರೆ ನಿರಂತರ ಸತ್ಯದ ಹುಡುಕಾಟದಲ್ಲಿ ತೊಡಗಿದ್ದಾನೆ. ಸ್ವಂತಕ್ಕಾಗಿ ಅವನು ಬದುಕಲಿಲ್ಲ, ಶತ್ರುಗಳೇ ಇರಲಿಲ್ಲ. ಇವತ್ತು ಶತ್ರುವಾಗಿದ್ದರು, ನಾಳೆಯೇ ಅವನನ್ನು ಕ್ಷಮಿಸ್ತಿದ್ರು, ಮಿತ್ರನಾಗ್ತಿದ್ದ. ಇಡೀ ಪ್ರಪಂಚಕ್ಕೆ ಪ್ರತಿನಿತ್ಯ ಹೇಳ್ತಿದ್ರವರು ಏನದು? ಪ್ರಪಂಚದ ಜೀವ ಜಂತುಗಳೇ ನನ್ನನ್ನು ನೋಡಿ ಹೆದರಬೇಡಿ, ಯಾಕೆಂದರೆ ನನ್ನಿಂದ ಯಾರಿಗೂ ತೊಂದರೆ ಇಲ್ಲ. ನನ್ನ ಉಸಿರು ಕೂಡ ಬಹುಜನ ಹಿತಾಯ ಬಹುಜನ ಸುಖಾಯ, ಪರರಿಗೋಸ್ಕರ ಇದೆ ನನ್ನ ಉಸಿರು ಕೂಡ. ಆದ್ದರಿಂದ ನನ್ನನ್ನು ಕಂಡು ನೀವು ಯಾರು ಭಯಪಡಬೇಡಿ, ನನ್ನಿಂದ ನಿಮಗೇನೂ ತೊಂದರೆ ಇಲ್ಲ. ಹೀಗೆ ದಿನಾ ಒಂದು 10 ಸಲ 100 ಸಲ ಕೂತರೆ ನಿಂತರೆ ಅವರ ಮನಸ್ಸಿನಲ್ಲಿ ಭಾವನೆಗಳು ಬಂದು ಸುತ್ತಲೂ ಅದೇ ರೀತಿಯ ಶಾಂತ ಅಹಿಂಸಾ ವಾತಾವರಣ ಬಂದು ಆ ಋಷಿಗಳ ಆಶ್ರಮದಲ್ಲಿ ಒಂದು ಜಿಂಕೆ ಒಂದು ಹುಲಿ ಒಟ್ಟಿಗೆ ವಾಸ ಮಾಡ್ತಾ ಇತ್ತು ಅಂತ ಹೇಳಿಬಿಟ್ಟು ನಾವು ನೋಡ್ತೇವೆ. ಅದು ಕಟ್ಟುಕಥೆ ಅಲ್ಲ. ರಮಣ ಮಹರ್ಷಿಗಳ ಆಶ್ರಮದಲ್ಲಿ ನಾವಿಂತಹದ್ದನ್ನು ನೋಡ್ತಾ ಇದ್ವಿ. ರಮಣ ಮಹರ್ಷಿಗಳ ಕಾಲ ಮೇಲೆ ಹಾವು ಎಷ್ಟೋ ಸಲ ಹರಿದು ಹೋಗಿದೆ, ಆದರೆ ಅವರಿಗೇನು ಮಾಡಿದ್ದಿಲ್ಲ. ಕೋತಿಗಳು ತಮ್ಮ ಜಗಳವನ್ನು ಪರಿಹರಿಸ್ಕೊಳ್ತಾ ಇದ್ವು ರಮಣ ಮಹರ್ಷಿಗಳ ಹತ್ತಿರ ಬಂದು. ಅವರ ಭಾಷೆ ಮಹರ್ಷಿಗಳಿಗೆ ಅರ್ಥವಾಗ್ತಾ ಇತ್ತು. ಒಂದು ನವಿಲು ಬಂದು ಅವರ ಮುಂದೆ ನಿಂತ್ಕೊಂಡು ಇವರನ್ನು ಕೂಗಿ ಕರೀತಿತ್ತು, ನನ್ನ ಮೇಲೆ ಕೂತ್ಕೋ ಬಾ. ಮಹರ್ಷಿಗಳು ನವಿಲು ಮೇಲೆ ಕೂತಿರೋ ಫೋಟೋಗಳು ಎಷ್ಟೋ ಇದೆ. ನವಿಲು ಕರೀತಿತ್ತು, ನನ್ನ ಮೇಲೆ ಕೂತ್ಕೋ ಬಾ. ನವಿಲಿನ ಭಾಷೆ ಅರ್ಥವಾಗ್ತಿತ್ತು. ನಾಯಿಗಳು ಹಸುಗಳು ಮಹರ್ಷಿಗಳ ಜೊತೆ ಮಾತಾಡ್ತಾ ಇದ್ದು. ಆಶ್ರಮದಲ್ಲಿ ಒಂದು ಹಸು ಇತ್ತು, ಲಕ್ಷ್ಮಿ ಅಂತ ಅದರ ಹೆಸರು. ಮಹರ್ಷಿಗಳು ಹೇಳಿದ ಹಾಗೆ ಅದು ಕೇಳ್ತಾ ಇತ್ತು. ಆ ನಾಯಿಗೆ ಮಹರ್ಷಿಗಳು ಹೇಳ್ತಿದ್ದು, ನೋಡು ಈ ಸ್ಕಂದ ಪರ್ವತ ಇದೆಯಲ್ಲ, ಈ ಯಾತ್ರಿಗಳು ಈ ಸ್ಕಂದ ಪರ್ವತಕ್ಕೆ ಪ್ರದಕ್ಷಿಣೆ ಹಾಕಬೇಕಂತೆ, ನೀನು ಕರ್ಕೊಂಡು ಹೋಗ್ಬಾ ಅಂತ ನಾಯಿಗೆ ಹೇಳಿದ್ರೆ, ಆ ಬಂದಂಥ ಯಾತ್ರಾರ್ಥಿಗಳನ್ನು ಇಡೀ ಬೆಟ್ಟ ಸುಮಾರು 7-8 ಮೈಲಿಗಳಾಗುತ್ತೆ ಅದು ಸುತ್ತ ಹಾಕಬೇಕು ಅಂದರೆ ಪ್ರದಕ್ಷಿಣೆ, ಅಲ್ಲೆಲ್ಲ ಕೂಡ ಸುತ್ತಾಡಿಸ್ಕೊಂಡು ಬರ್ತಾ ಇತ್ತು. ಲಕ್ಷ್ಮಿ ಕಣ್ಣೀರು ಹಾಕ್ತಾ ಇತ್ತು ತನ್ನ ಕಷ್ಟಗಳನ್ನು ಮಹರ್ಷಿಗಳ ಮುಂದೆ ಹೇಳಿಕೊಂಡು. ಹಾಗೇನೆ ಆನಂದ ವ್ಯಕ್ತಪಡಿಸ್ತಾ ಇತ್ತು ಅವರನ್ನು ನೋಡಿದಾಗ. ಮಹರ್ಷಿಗಳು ಇದೆಲ್ಲದರ ಜೊತೆ ಒಂದಾಗಿದ್ದರು. ಋಷಿ ಅಂದರೆ ಹೀಗಿರೋನು ಮಹರ್ಷಿ, ರಮಣ ಮಹರ್ಷಿ. ತಸ್ಯ ಪ್ರಕೃತಿ ಲೀನಸ್ಯ, ಜೀವ ಜಂತು ಎಲ್ಲರ ಜೊತೆ ಒಂದಾಗಿ ಸ್ನೇಹದಿಂದ ಕೂಡಿರ್ತಕ್ಕಂಥವನು. 50 ವರ್ಷಗಳ ಹಿಂದೆ ಬದುಕಿದ್ದಂಥ ರಮಣ ಮಹರ್ಷಿಗಳು ತೋರಿಸ್ಕೊಟ್ಟಿದ್ದಾರೆ ಋಷಿ ಎನ್ನುವಂಥವನು ಈ ದೇಶದಲ್ಲಿ ಹೇಗೆ ಬದುಕ್ತಿದ್ದ. ವಸಿಷ್ಠ ಅಂಥದ್ದೊಬ್ಬ ಋಷಿ. ವಿಶ್ವಾಮಿತ್ರ ಒಬ್ಬ ಋಷಿ. ಆದರೆ ಋಷಿಯಾಗುವುದಕ್ಕಿಂತ ಮುಂಚೆ ಅವನಂಥ ದುಷ್ಟ ಈ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಕೂಡ ಯಾರೂ ದಾಖಲಿಸಲ್ಪಟ್ಟಿಲ್ಲ. ಅವನು ಮಾಡದೇ ಇರೋ ಪಾಪ ಕಾರ್ಯ ಇಲ್ಲ, ಒಂದೊಂದು ಪಾಪ ಕಾರ್ಯ ಅವನು ಮಾಡಿದಷ್ಟು ಯಾರೂ ಮಾಡಿಲ್ಲ. ಈ ದೇಶದಲ್ಲಿ ಅಂತಂಥ ದುಷ್ಟರು ಬಂದರು ದುಷ್ಟರು, ಆದರೆ ಪರಿವರ್ತನೆ ಆಗಿಬಿಟ್ರು. ಇದು ಈ ಮಣ್ಣಿನ ಮಹಿಮೆ. ದುಷ್ಟರು ಎಲ್ಲ ಕಡೆ ಹುಡ್ತಾರೆ, ಆದರೆ ಇಲ್ಲಿ ಪರಿವರ್ತಿತರಾಗ್ತಾರೆ. ವಸಿಷ್ಠನ 100 ಮಕ್ಕಳನ್ನು ಕೊಂದು ಹಾಕಿದ ವಿಶ್ವಾಮಿತ್ರ. ನೆನಪಿಟ್ಕೊಳ್ಳಿ, ಆ ಹೆತ್ತ ಒಡಲು ಅರುಂಧತಿ ದೇವಿ ಅದನ್ನು ಹೇಗೆ ತಡ್ಕೊಂಡಿರ್ಬೇಕು ಅವಳು. 100 ಮಕ್ಕಳನ್ನು ಕೊಂದು ಹಾಕಿದ. ಅದರಲ್ಲಿ ವ್ಯಾಸರ ತಾತ ಒಬ್ಬ. ವ್ಯಾಸನ ತಂದೆ ಪರಾಶರ ಮಹರ್ಷಿ, ಪರಾಶರ ಮಹರ್ಷಿಯ ತಂದೆ ಶಕ್ತಿಯೂ ಒಬ್ಬ. ವಿಶ್ವಾಮಿತ್ರದಿಂದ ಕೊಲ್ಲಲ್ಪಟ್ಟಂಥ 100 ಮಕ್ಕಳಲ್ಲಿ ಒಂದು ದಿನ ಒಂದು ಘಟನೆ ನಡೆಯುತ್ತೆ. ವಿಶ್ವಾಮಿತ್ರ ಈ ದುಷ್ಟತನವನ್ನು 100 ರೀತಿಯಲ್ಲಿ ಮೆರೆದು
ವಸಿಷ್ಠನನ್ನು ನಿರ್ಮೂಲ ಮಾಡಿಬಿಡಬೇಕು, ಮೂಲೋತ್ಪಾಟನೆ ಮಾಡಿಬಿಡಬೇಕು. ತನ್ನ ಹತ್ತಿರ ಇದ್ದ ಎಲ್ಲ ಬಾಣಗಳನ್ನು ಬಿಟ್ಟ. ವಸಿಷ್ಠರು ತಮ್ಮ ಶಕ್ತಿಯನ್ನು ಒಂದು ಕಡ್ಡಿಗೆ ಧಾರೆ ಎರೆದು ಮುಂದುಗಡೆ ಪ್ರತಿಷ್ಠಾಪಿಸಿ ಅಲ್ಲಿ ಒಂದು ಬರ್ಮುಡಾ ಟ್ರಯಾಂಗಲ್ ಮಾಡಿದರು. ಒಂದು ಕಡ್ಡಿ, ಯಾವ ಬಾಣ ಬಂದರೂ ಅದರ ಹತ್ತಿರ ಬಂದರೆ ನಿಶ್ಚೇಷ್ಟಿತವಾಗಿ, ನಿಸ್ಸತ್ವವಾಗಿ ಶಕ್ತಿ ಕಳೆದುಕೊಂಡು ಇನ್ಎಫೆಕ್ಚುಯಲ್ ಆಗಿಬಿಡ್ತಾ ಇತ್ತು. ಅದಕ್ಕೆ ಹೇಳಿದೆ ಬರ್ಮುಡಾ ಟ್ರಯಾಂಗಲ್. ನುಂಗಾಗ್ತಿತ್ತು ಈ ಕಡ್ಡಿ ಯಾವ ಬಾಣ ಬಂದರೂ ಕೂಡ. ಎಲ್ಲ ಬಾಣಗಳನ್ನು ಬಿಟ್ಟು ಇನ್ನಿಲ್ಲದ ರೀತಿಯಲ್ಲಿ ತಲೆ ಕೆಳಗೆ ಮಾಡಿಕೊಂಡದ್ದು ವಿಶ್ವಾಮಿತ್ರ. ವಸಿಷ್ಠನ ಸಮೀಪಕ್ಕೆ ಒಂದು ಬಾಣ ಹೋಗಲಿಲ್ಲ. ಆವಾಗ ಜಗತ್ತಿಗೆಲ್ಲ ಒಂದು ಪಾಠ ಹೇಳಿಕೊಟ್ಟ. ಏನದು? ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಬಾಹುಬಲಕ್ಕೆ, ಕ್ಷತ್ರಿಯನ ಬಲಕ್ಕೆ, ಅಧಿಕಾರಕ್ಕೆ ಧಿಕ್ಕಾರವಿರಲಿ. ಮುಂದೆ ನೆಪೋಲಿಯನ್ ಇದನ್ನು ಹೇಳ್ತಾನೆ, ಕ್ರೈಸ್ಟ್ ಒಂದು ರೀತಿ ಎಂಪೈರ್ ಕಟ್ಟಿದ, ನಾನೊಂದು ಎಂಪೈರ್ ಕಟ್ಟಿದೆ, ನನ್ನ ಎಂಪೈರಿಂದ ಏನು ಪ್ರಯೋಜನ, ಕ್ರೈಸ್ಟ್ ಎಂಪೈರ್ಗೆ ಮಾತ್ರ ಅರ್ಥ ಇದೆ ಅಂತ ಮುಂದೆ ನೆಪೋಲಿಯನ್ ಇನ್ನೊಂದು ರೀತಿಯಲ್ಲಿ ಹೇಳ್ತಾನೆ ನೆಪೋಲಿಯನ್. ಇಷ್ಟೆಲ್ಲ ಸೈನಿಕನಾಗಿದ್ದವನು ಇಡೀ ಯುರೋಪನ್ನು ಗೆದ್ದ. ರಷ್ಯಾ ಮತ್ತು ಇಂಗ್ಲೆಂಡ್ ಬಿಟ್ಟರೆ ಯುರೋಪ್ ಎಲ್ಲ ಒಂದೇ. ರಷ್ಯಾ ಸ್ನೇಹಿತನಾದ, ಇಂಗ್ಲೆಂಡ್ ಮಾತ್ರ ಆಚೆ ಉಳಿತು. ನಾರ್ತ್ ಸಿ ಅಂತ ಬರುತ್ತೆ ಯುರೋಪ್ನಲ್ಲಿ. ಒಂದು 5 ಗಂಟೆಗಳ ಕಾಲ ನೆಪೋಲಿಯನ್ ಹಿಡಿತದಲ್ಲಿ ನಾರ್ತ್ ಸಿ ಏನಾದರೂ ಇದ್ದಿದ್ದರೆ ಇಂಗ್ಲೆಂಡ್ ಅವನ ಕೈವಶವಾಗ್ತಿತ್ತು. ಜೂಲಿಯಸ್ ಸೀಸರ್ನ ಹಾಗೆ ಇಂಗ್ಲೆಂಡಿನ ಗೆದ್ದಂಥ ಒಂದು ಘನತೆ ಒಂದಾಗ್ತಿತ್ತು. ಕೊನೆಗೆ ಎಲ್ಲರೂ ಸೇರಿ ಅವನನ್ನು ಬಂಧಿಸಿ ಒಂದು ದ್ವೀಪದಲ್ಲಿ ಬಿಸಾಕಿದ್ರು, ಬಂಧನದಲ್ಲಿಟ್ಟರು. ಸೇಂಟ್ ಹೆಲೆನಾ, ಆಫ್ರಿಕಾ ಖಂಡದ ಪಶ್ಚಿಮ ತೀರದಲ್ಲಿ ಬರುತ್ತೆ ಅದು. ಆವಾಗ ಅವನ ಆಟೋಬಯೋಗ್ರಫಿ ಬರೆದ ನೆಪೋಲಿಯನ್. ಯಾಕೆ? ಈಗ ಪಶ್ಚಾತ್ತಾಪವಾಗಿದೆ, ಪೆಟ್ಟು ಬಿದ್ದಾಗ ಬುದ್ಧಿ ಬರುತ್ತೆ, ಎಲ್ಲಿ ತಪ್ಪಿದೆ ಅಂತ ಗೊತ್ತಾಯಿತು. ಆಟೋಬಯೋಗ್ರಫಿ ಬರೆಯೋಕೆ ಹೊರಟ. ಪೂರ್ತಿ ಬರೀಲಿಲ್ಲ. ಇಂಗ್ಲೆಂಡಿನವರು ಏನೋ ಉಪಾಯ ಮಾಡಿ ಕೊಂದು ಹಾಕಿಬಿಟ್ರು ಅವನನ್ನು. ಆದರೂ ತನ್ನ ಆ ಆತ್ಮಚರಿತ್ರೆಯ 1-2 ಸಾಲುಗಳು ಪ್ರಪಂಚಕ್ಕೆ ಒಂದು ಪಾಠ. ಮಹಾವೀರನ ಅನುಭವ, ಮಹಾದುಷ್ಟನಾಗಿ ಪರಿವರ್ತಿತನಾದ ಅನುಭವ, ಇವೆಲ್ಲ ಪ್ರಪಂಚಕ್ಕೆ ಪಾಠಗಳು. ಪುರಂದರದಾಸನ ಜೀವನದಲ್ಲಿ ಅನುಭವ, ತುಳಸಿದಾಸನ ಜೀವನದಲ್ಲಿ ಅನುಭವ. ಹೆಂಡತಿ 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 ಅಂತ ಸಾಯ್ತೀಯಲ್ಲ ಮನುಷ್ಯ, ಏನಿದೆ ಈ ಹೆಂಡತಿಯಲ್ಲಿ? ನನ್ನ ಮೇಲಿರುವ ಮೋಹದಲ್ಲಿ ಒಂದು ಭಾಗ ರಾಮನ ಮೇಲಿದ್ದರೆ ಉದ್ಧಾರವಾಗ್ತಿತ್ತಲ್ಲೋ ಅಂತ ಹೆಂಡತಿಯ ಮಾತಿಗೆ ಪೆಟ್ಟು ಬಿದ್ದು, ಅಹಂಕಾರಕ್ಕೆ ಪೆಟ್ಟು ಬಿದ್ದು ತುಳಸಿದಾಸ ಮುಂದೆ ಬೇರೆಯಾದ. ಪುರಂದರದಾಸ ಹಣ ಹಣ ಅಂತ ಸಾಯ್ತಾ ಇದ್ದವನು ಹೆಂಡತಿಯಿಂದ ಬುದ್ಧಿ ಕಲಿತು ಬೇರೆಯಾದ. ನಮ್ಮ ದೇಶದಲ್ಲಿ ಈ ಪತ್ನಿಯರು ಪತಿಗಳನ್ನು ತಿದ್ದಿರ್ತಕ್ಕಂಥ ರೀತಿ, ಪತಿಗಳಿಗೋಸ್ಕರ ತ್ಯಾಗ ಮಾಡಿರ್ತಕ್ಕಂಥ ರೀತಿ, ಅದು ಬೇರೆಯೇ ಅದ್ಭುತವಾದಂಥ ಒಂದು ಇತಿಹಾಸ. ಭಾರತೀಯ ನಾರಿ ಅವಳು ದೇವತೆ, ಅವಳು ನಾರಿ ಅಲ್ಲ. ಹೀಗೆ ಮಹಾತ್ಮರ ಅನುಭವಗಳು ನಮಗೆ ಒಂದು ಅದ್ಭುತ. ನೆಪೋಲಿಯನ್ನ ಒಂದು ಅನುಭವ ಒಂದು ಕಡೆ ಹೇಳ್ತಾನೆ ಅವನು. ಸಾಲಿಲೋಕಿ ಆಟೋಬಯೋಗ್ರಫಿನಲ್ಲಿ ಹೇಳ್ತಾನೆ, ದೇರ್ ಆರ್ ಇನ್ ದಿಸ್ ವರ್ಲ್ಡ್ 2 powers, ದಿ ಪವರ್ ಆಫ್ ದಿ ಸ್ಪಿರಿಟ್ and the power of the sword. The power of the spirit has always vanquished the power of the sword. Alexander, Julius Caesar, Charlemagne and I have founded empires. Upon what the power of our genius did depend? Upon the power of the sword. Jesus Christ alone founded his empire upon the power of the spirit. And even to this long day, millions would die for him. ಇದೇ ರೀತಿ ವಿಶ್ವಾಮಿತ್ರಂದು ಕತ್ತಿಯ ಶಕ್ತಿ, ಆತ್ಮಶಕ್ತಿ, ತಪೋಶಕ್ತಿ ಅಂತ 2 ಇದೆ. ಜೂಲಿಯಸ್ ಸೀಸರ್, ಅಲೆಕ್ಸಾಂಡರ್, ನಾನು ಕತ್ತಿಯ ಶಕ್ತಿಯಿಂದ ಚಕ್ರಾಧಿಪತ್ಯಗಳನ್ನು, ಸಾಮ್ರಾಜ್ಯಗಳನ್ನು ಕಟ್ಟಿದ್ವಿ. ಕೊನೆಗೆ ಅವೆಲ್ಲ ಎಲ್ಲಿ ಹೋಯಿತು? ಜೀಸಸ್ ಮಾತ್ರ ಆತ್ಮಶಕ್ತಿಯಿಂದ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ. ಇವತ್ತಿಗೂ ಇದೆ ಆ ಸಾಮ್ರಾಜ್ಯ, ಪ್ರತಿನಿತ್ಯ ಬೆಳೀತಾ ಇದೆ. ಆ ಸಾಮ್ರಾಜ್ಯಕ್ಕೆ ಕುಂದಿಲ್ಲ, ಕುತ್ತಿಲ್ಲ. ಅವನು ಜೀಸಸ್ ಕ್ರೈಸ್ಟ್ ಅಂದ, ಬುದ್ಧ ಅಂತಹದ್ದೊಂದು ಕಟ್ಟಿದ, ಕೃಷ್ಣ ಅಂತಹದ್ದೊಂದು ಕಟ್ಟಿದ, ರಾಮಕೃಷ್ಣ ಅಂತಹದ್ದೊಂದು ಕಟ್ತಾ ಇದ್ದಾರೆ. ಮಹಾತ್ಮರು 100 ಜನ, 1-2 ಅಂತಹ ಸಾಮ್ರಾಜ್ಯಗಳನ್ನು ಕಟ್ತಾ ಇದ್ದಾರೆ. ಇದರಲ್ಲಿ ಉಳಿಯುವ ಸಾಮ್ರಾಜ್ಯ, ಬೆಳೆಯುವ ಸಾಮ್ರಾಜ್ಯ ಯಾವುದು? 3 ದಿನ ಇದ್ದು 4ನೇ ದಿನ ಹೋಗುವ ಸಾಮ್ರಾಜ್ಯ ಯಾವುದು? ಈ ವಿವೇಕ ಮನುಷ್ಯನಿಗಿರಬೇಕು. ನಾವು ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ನಮ್ಮ ವೇಳೆ ಮತ್ತು ಶಕ್ತಿಗಳನ್ನು ವ್ಯಯಿಸಿದರೆ ನಾಳೆ ಪಶ್ಚಾತ್ತಾಪ ಆಗಿರಬಾರದು. ಆ ರೀತಿಯಲ್ಲಿ ನಮ್ಮ ವೇಳೆ ಮತ್ತು ಶಕ್ತಿ ವ್ಯಯ ಆಗಿರಬೇಕು. ನಿಮ್ಮ ಟೈಮ್ ಮತ್ತು ಎನರ್ಜಿ
ಇದಕ್ಕಿಂತಲೂ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಇದು ವೇಸ್ಟ್ ಆಗಬಾರದು, ಒಂದು ಸೆಕೆಂಡ್ ವೇಸ್ಟ್ ಆಗಬಾರದು, ಒಂದು ಕಣ ಅನ್ ಅಯೋಟ್ ಆಫ್ ಯುವರ್ ಎನರ್ಜಿ ವೇಸ್ಟ್ ಆಗಬಾರದು. ಕ್ರೈಸ್ಟ್ ವೇಸ್ಟ್ ಮಾಡಲಿಲ್ಲ, ಬುದ್ಧ ನೆಪೋಲಿಯನ್ ವೇಸ್ಟ್ ಮಾಡಿದೆ ಅಂತ ಅನಿಸ್ತು. ವಿಶ್ವಾಮಿತ್ರನಿಗೂ ಹಾಗೆ ಅನಿಸ್ತು. ಇಷ್ಟೆಲ್ಲ ಕಷ್ಟಪಟ್ಟು ಆ ಆಯುಧ, ಈ ಶಕ್ತಿ ಆಯುಧ, ಆ ಅಸ್ತ್ರ, ಈ ಅಸ್ತ್ರ, ವಸಿಷ್ಠನ ಒಂದು ಕಡ್ಡಿಯ ಮುಂದೆ ಪ್ರಯೋಜನಕ್ಕೆ ಬರಲಿಲ್ವಲ್ಲ. ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ವಸಿಷ್ಠನಿಗಿಂತ ಶಕ್ತಿ ಎಲ್ಲಿಂದ ಬಂದಿದೆ? ಅವನು ತಪಸ್ವಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಯೋಚನೆ ಮಾಡಿದವನು. ಯಾರು ಹಾಗೆ ಯೋಚನೆ ಮಾಡ್ತಾರೆ ಅವರೆಲ್ಲರಿಗೂ ಇಂಥ ಅಂತಃಶಕ್ತಿ ಬರುತ್ತೆ. ಇದರ ಮುಂದೆ ಬಾಹ್ಯ ಶಕ್ತಿಗಳು ಏನೂ ಮಾಡೋಕ್ಕಾಗಲ್ಲ. ಎಷ್ಟು ದೇಶಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದವು, ಏನಾಯಿತು ನಮ್ಮ ದೇಶಕ್ಕೆ? ಯಾಕೆ? ನಮ್ಮಲ್ಲಿ ಆತ್ಮಶಕ್ತಿ, ಅವರದೆಲ್ಲ ಕೂಡ ಬಾಹುಬಲ, ಅವರದೆಲ್ಲ ಕೂಡ ಬೇರೆ ಶಕ್ತಿ. ಆ ಅಸ್ತ್ರ, ಈ ಬಾಂಬ್, ಈ ಮೆಷಿನ್ ಗನ್. ಓಕೆ, ಭಾರತೀಯರ ಮೆಷಿನ್ ಗನ್ ಯಾವುದು? ತಪಸ್ಸು. ಏನಾಯಿತು ನಮ್ಮ ದೇಶಕ್ಕೆ? ಏನು ಮಾಡಿದರು? ಒಂದು 4 ದಿನ ತೊಂದರೆ ಆಯಿತು. ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಿದರು? ಗೆದ್ದವರು ಎಲ್ಲಿದ್ದೀರಿ? ಸೋತವ್ರು ನಾವೇನಾಗಿದ್ದೇವೆ? ಇವೆಲ್ಲ ಇತಿಹಾಸಕಾರ ಪೀಳಿಗೆಗಳಿಗೆ ತಿಳಿಸಬೇಕಾದ್ದು. ವಾಟ್ ಈಸ್ ದಿ ಎಟರ್ನಲ್ ಫೋರ್ಸ್, ವಾಟ್ ಈಸ್ ಎಟರ್ನಲ್ ಪವರ್, ಅಂಡ್ ವಿಚ್ ಈಸ್ ದಿ ಟ್ರಾನ್ಸಿಯೆಂಟ್ ಪವರ್, ವಿಚ್ ಈಸ್ ವೋಲಟೈಲ್, ವಿಚ್ ಈಸ್ ಅಬೈಡಿಂಗ್. ಹಿಸ್ಟೋರಿಯನ್ ಇದೆಲ್ಲ ಹೇಳು. ಹಿಸ್ಟ್ರಿ ಈಸ್ ಮೆಂಟ್ ಫಾರ್ ಕರೆಕ್ಟಿಂಗ್ ಪೀಪಲ್, ಫಾರ್ ಗೈಡಿಂಗ್ ಪೀಪಲ್, ಫಾರ್ ಹೆಲ್ಪಿಂಗ್ ಪೀಪಲ್. ಎ ಯೂಸ್ಲೆಸ್ ಸ್ಟೋರಿ ಈಸ್ ನಾಟ್ ಹಿಸ್ಟ್ರಿ. ಅನ್ ಇರ್ರೆಲೆವೆಂಟ್ ಸ್ಟೋರಿ ಈಸ್ ನಾಟ್ ಹಿಸ್ಟ್ರಿ. ಎ ರೆಲೆವೆಂಟ್ ಸ್ಟೋರಿ, ಅನ್ ಯೂಸ್ಫುಲ್ ಎಪಿಸೋಡ್ ಈಸ್ ವರ್ತ್ ದಿ ನೇಮ್ ಹಿಸ್ಟ್ರಿ. ರಾಮಾಯಣ ಮಹಾಭಾರತಗಳು ನಮ್ಮ ಸಂಪ್ರದಾಯದಲ್ಲಿ ಹಿಸ್ಟ್ರಿ, ಬಿಕಾಸ್ ಮ್ಯಾನ್ ಬಿಕಮ್ಸ್ ಸಬ್ಲೈಮ್ by following the principles of Ramayana and Mahabharata. Man becomes a better man by treading the path of Rama, by treading the path of Pandavas. History is an instrument, is a guide. It is not a dead story, a dull, irrelevant story. According to Indian way of life, Indian angle of view. Therefore, our history is not political history, our history is moral history. ಎಥಿಕಲ್ ಹಿಸ್ಟ್ರಿ, ಸ್ಪಿರಿಚುವಲ್ ಹಿಸ್ಟ್ರಿನೇ ಬೇಕಾದರೆ. ಆರ್ ಯು ಕ್ಯಾನ್ ಸೇ ಅವರ್ ಹಿಸ್ಟ್ರಿ ಈಸ್ ಅ ಥಿಯರಿ ಆಫ್ ಎವಲ್ಯೂಷನ್. ಇದು ಹಿಸ್ಟ್ರಿ. ಯಾರೋ ಬಂದಂತೆ, ಅಲೆಕ್ಸಾಂಡರ್ ಬಂದಂತೆ 2-3 ತಾಲೂಕುಗಳು, 1-2 ಜಿಲ್ಲೆ ಹೋದ. ವೇರ್ ಇಸ್ ಅಲೆಕ್ಸಾಂಡರ್ ಅಂಡ್ ವಾಟ್ ಹ್ಯಾಪನ್ ಟು ಅಲೆಕ್ಸಾಂಡರ್ ಲೇಟರ್? ರಿಗ್ರೆಟ್ಸ್. ಯು ಥಿಂಕ್ ಎ ಮ್ಯಾನ್ ದಟ್ ರಿಗ್ರೆಟೆಡ್ ಈಸ್ ಎ ಹಿಸ್ಟ್ರಿ ಮೇಕರ್? ವೆಸ್ಟರ್ನರ್ ಆರ್ ಯುವರ್ ಹಿಸ್ಟ್ರಿ ಮೇಕರ್ಸ್ ಪೀಪಲ್ ದಟ್ ಹ್ಯಾವ್ ರಿಗ್ರೆಟೆಡ್ ದೇರ್ ಲೈವ್ಸ್? A man of regrets is a history maker according to you. ಹೀಗೆ ವಿಶ್ವಾಮಿತ್ರನಿಗೆ ಪಶ್ಚಾತ್ತಾಪವಾಗಿದೆ. ಕೊನೆಗೆ ಯೋಚನೆಗೆ ಬಂದನೋ, ಇದೆಲ್ಲ ಮಾರ್ಗ. ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಬದಲಾವಣೆ ಆಗಬೇಕು. ಶಿವನನ್ನು ಕುರಿತು ತಪಸ್ಸು ಮಾಡುವುದಕ್ಕೆ ಅಂತ ಕುಳಿತ. ಪರಮ ಶಿವಭಕ್ತ ಅವನು. ತಪಸ್ಸಿಗೆ ಕುಳಿತ. ಪುಣ್ಯಕ್ಕೆ ಈ ಕಾಲಕ್ಕಾದರೂ ಶಿವನ ಕೃಪೆಯಿಂದ ಬುದ್ಧಿ ಬಂತಲ್ಲ ಇವನಿಗೆ. ಅವನು ತಪಸ್ಸಿಗೆ ಕುಳಿತಿದ್ದಾನೆ, ಬದಲಾವಣೆ ಆಗ್ತಾ ಇದ್ದಾನೆ ಅಂತ ವಸಿಷ್ಠನಿಗೆ ಗೊತ್ತಾಯಿತು. ವಸಿಷ್ಠನಿಗೆ ರೇಗಿಸುವುದಕ್ಕೆ ಅವನ ಆಶ್ರಮದ ಹತ್ತಿರದಲ್ಲೇ ತಪಸ್ಸಿಗೆ ಕುಳಿತ. ವಸಿಷ್ಠನನ್ನು ರೇಗಿಸುವುದು 1 ಪಾಯಿಂಟ್ ಪ್ರೋಗ್ರಾಮ್ ಇವನಿಗೆ. ಇನ್ನೂ ಹೋಗಿಲ್ಲ ರಜೋಗುಣ. ನೆನೆ ಹೇಳಿದೆ, ರಜೋಗುಣಿ ಹೇಗಿರ್ತಾನೆ, ತಮೋಗುಣಿ ಹೇಗಿರ್ತಾನೆ, ಸತ್ವಗುಣಿ ಹೇಗಿರ್ತಾನೆ, ಅದನ್ನೆಲ್ಲ ನೆನೆ ಹೇಳಿದೆ ನಾನು. ವಸಿಷ್ಠರು ಇದನ್ನೆಲ್ಲ ನೋಡ್ತಾ ಇದ್ರು. ಪಾಪ ಇನ್ನು ಹುಡುಗಾಟಿಕೆ, ಪ್ರಬುದ್ಧತೆ ಬಂದಿಲ್ಲ. ಇನ್ನ ಮಾಡಲಿ, ತಪಸ್ಸು ಕೂತಿದ್ದಾನಲ್ಲ, ಪುಣ್ಯಕ್ಕೆ ಕೂಡ್ಲಿ. ವಸಿಷ್ಠರು ಯೋಚನೆ ಮಾಡಿದರು, ಇನ್ನು ಊಟ ಕೊಡೋರು ಯಾರು? ದಿನಕ್ಕೆ 1 ಹೊತ್ತಾದರೂ ಊಟ ಮಾಡಬೇಕಲ್ಲ ತಪಸ್ವಿಯಾದವನು. ಊಟವೇ ಇಲ್ಲ ಅಂದರೆ ಹೇಗೆ ಬದುಕ್ತಾನೆ? ತಪಸ್ಸು ಹೇಗೆ ನಡೆಯುತ್ತೆ? ತಮ್ಮ ಹೆಂಡತಿ ಅರುಂಧತಿಗೆ ಹೇಳಿದ, ಅರುಂಧತಿ, ವಿಶ್ವಾಮಿತ್ರ ತಪಸ್ಸಿಗೆ ಕುಳಿತಿದ್ದಾನೆ, ಅವನಿಗೆ ಪ್ರತಿನಿತ್ಯ ಅಡುಗೆ ಮಾಡ್ಕೊಂಡು ಹೋಗಿ ಊಟ ಯಾಕೆ ಕೊಡಬಾರದು ನೀನು? ಯೋಚನೆ ಮಾಡಿ. ತನ್ನ 100 ಮಕ್ಕಳನ್ನು ಕೊಂದವನಿಗೆ ಯಾವ ಹೆಣ್ಣಿನ, ಯಾವ ಮಹಿಳೆಯ, ಯಾವ ಸ್ತ್ರೀಯ 100 ಮಕ್ಕಳನ್ನು ಕೊಂದನೋ ಅದೇ ಸ್ತ್ರೀಗೆ ಆ ಸ್ತ್ರೀಯ ಗಂಡ ಹೇಳ್ತಾ ಇದ್ದಾನೆ, ಅವನಿಗೆ ದಿನ ಅಡುಗೆ ಮಾಡ್ಕೊಂಡು ಹೋಗ್ಕೊಡು. ಇದು ಭಾರತೀಯ ಋಷಿ ಸಂತತಿ. ಭಾರತೀಯ ಋಷಿ ಹೀಗಿರ್ತಾನೆ. ಅರುಂಧತಿ ಒಪ್ಕೊಂಡ್ಲು.
ತನ್ನ 100 ಮಕ್ಕಳನ್ನು ಕೊಂದವನಿಗೆ ಪ್ರತಿನಿತ್ಯ ಅಡುಗೆ ಮಾಡಿಕೊಂಡು ಹೋಗಿ ಊಟ ಮಾಡಿಕೊಡು. ಯಾಕೆ? ತಿದ್ದುಕೊಳ್ಳೋದಕ್ಕೆ ಹೊರಟಿದ್ದಾನೆ. ಆ ಹಳೆಯ ವ್ಯಕ್ತಿ ಹೋದ, ತಿದ್ದುಕೊಳ್ಳೋಕೆ ಹೊರಟಿದ್ದಾನೆ. ಈಗ ಸಹಾಯ ಮಾಡೋಣ. ಒಳ್ಳೆಯವನಾಗೋದಕ್ಕೆ ಹೊರಟಿದ್ದಾನ. ನಿನ್ನ ಶತ್ರುವು ಒಳ್ಳೆಯವನಾಗೋದಕ್ಕೆ ಹೊರಟ್ರೆ ಅವನಿಗೆ ಸಹಾಯ ಮಾಡು. ಶತ್ರುತ್ವವನ್ನು ದ್ವೇಷಿಸು, ಅವನಲ್ಲಿರೋ ದುರ್ಗುಣವನ್ನು ದ್ವೇಷಿಸು, ಅವನನ್ನು ದ್ವೇಷಿಸಬೇಡ. ಇದು ರಾಮಾಯಣದ ಒಂದು ಪಾಠ. ರಾಮ ಹೇಳ್ತಾನೆ, ರಾವಣನ ದುಷ್ಟತನದ ಮೇಲೆ ನನಗೆ ವಿರೋಧ, ರಾವಣನ ಮೇಲೆ ನನಗೆ ಏನೂ ಕೋಪವಿಲ್ಲ. ಈಗಲೂ ಬಂದು ಸೀತೆಯನ್ನು ಒಪ್ಪಿಸಿಬಿಟ್ರೆ ಕ್ಷಮಿಸಿಬಿಡ್ತೇನೆ ಅವನನ್ನು. ಅವನ ಮೇಲೆ ನನಗೇನೂ ಸಿಟ್ಟಿಲ್ಲ. ಅವನ ದುರ್ಬುದ್ಧಿಯ ಮೇಲೆ ನನಗೆ ದ್ವೇಷ. ಪರಸ್ತ್ರೀ ಮೋಹ ಇದೆಯಲ್ಲ, ಹೇಗೆ ಹೋಗಿಸೋದ? ಒಂದು ಪಾಪಗಳಲ್ಲಿ ಮಹಾಪಾಪ, ಮೊದಲನೇ ಪಾಪ ಪರಸ್ತ್ರೀ ಮೋಹ. ಅದರಷ್ಟು ಪಾಪ ಇನ್ಯಾವುದೂ ಇಲ್ಲ. ಕೊಲೆಯೂ ಕೂಡ, ಒಬ್ಬ ಮನುಷ್ಯನ ಕೊಲೆಯೂ ಪರಸ್ತ್ರೀ ಮೋಹದಷ್ಟು ಪಾಪವಲ್ಲ. ಆತ್ಮಹತ್ಯೆಯನ್ನು ಬಿಟ್ಟರೆ ಇದಕ್ಕಿಂತಲೂ ದೊಡ್ಡ ಪಾಪ ಇನ್ಯಾವುದೂ ಇಲ್ಲ. ಇದೆಲ್ಲ ಇತಿಹಾಸದಲ್ಲಿ, ಇಂಥ ಇತಿಹಾಸ ಓದಿದಾಗ ನಮಗೆ ಇದೊಂದು ನಿಜವಾದ ಎಜುಕೇಷನ್ ಆಗುತ್ತೆ. ಒಪ್ಕೊಳ್ತಾಳೆ ಅರುಂಧತಿ, ದಿನ ಹೋಗಿ ಊಟ ತಗೊಂಡೋಗಿ ಕೊಡ್ತಾಳೆ. ಒಂದು ದಿನ ಹುಣ್ಣಿಮೆ, ಚೆನ್ನಾಗಿ ಬೆಳದಿಂಗಳು, ಅರುಂಧತಿ ವಸಿಷ್ಠ ಇಬ್ಬರು ಮನೆಯ ಹೊರಗಡೆ ಕುಳಿತು, ಗುಡಿಸಲು, ಮನೆ ಅಂದರೆ ಏನು, ಆ ಹುಣ್ಣಿಮೆಯನ್ನು ಆನಂದಿಸ್ತಾ ಇದ್ದಾರೆ. ಆಗ ಅರುಂಧತಿ ಹೇಳ್ತಾಳೆ, ನೋಡಿ ಬೆಳದಿಂಗಳು ಎಷ್ಟು ಚೆನ್ನಾಗಿದೆ, ಚಂದ್ರ ಎಷ್ಟು ಚೆನ್ನಾಗಿದ್ದಾನೆ ನೋಡಿ. ವಸಿಷ್ಠ ಹೇಳ್ತಾನೆ, ಅರುಂಧತಿ, ವಿಶ್ವಾಮಿತ್ರರು ಪುಸ್ತಕ ಬರೆದಿದ್ದಾರೆ, ಈ ಬೆಳದಿಂಗಳಿಗಿಂತಲೂ ಚೆನ್ನಾಗಿದೆ. ಶತ್ರು ಬರೆದ ಪುಸ್ತಕ, ತನ್ನ ಮಕ್ಕಳನ್ನು ಕೊಂದ ವ್ಯಕ್ತಿ ಬರೆದ ಪುಸ್ತಕ. ಈ ವಸಿಷ್ಠ ಹೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದೆ ನೋಡು. ಇವನ ಮನುಷ್ಯನ, ಇವನ ದೇವರ. ಇವರು ಜ್ಞಾನಿಗಳು, ಜಗತ್ತಿಗೆ ಜ್ಞಾನ ಕೊಡಬೇಕಾದವರು ಇಂಥವರು. 11 ಜನರನ್ನು ಪರಮಾತ್ಮ ಸೃಷ್ಟಿಸಿ ಜಗತ್ತಿಗೆ ಜ್ಞಾನ ಕೊಡ್ರು. ಸನಕ, ಸನಂದ, ಸನತ್ಕುಮಾರ, ಸನತ್ ಸುಜಾತ, ವಿಶ್ವಾಮಿತ್ರ, ಮುಂದೆ ಬಂದ ವಿಶ್ವಾಮಿತ್ರ, ಮೊದಲು ಇರಲಿಲ್ಲ. ಕಶ್ಯಪ, ಅತ್ರಿ, ಭಾರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ, ಅಗಸ್ತ್ಯ ಮೊದಲು ಇದ್ದವನು, ವಿಶ್ವಾಮಿತ್ರ ಇರಲಿಲ್ಲ. ಆಮೇಲೆ ಜಾಗ ತೆರವು ಮಾಡಿ ವಿಶ್ವಾಮಿತ್ರನನ್ನು ಸೇರಿಸ್ಕೊಂಡ್ರು. ಇಷ್ಟು ಕಷ್ಟಪಟ್ಟು ಋಷಿಯಾಗಿದ್ದೀಯ, ನೀನು ನಮ್ಮ ಜೊತೆ ಸೇರ್ಕೋ. ಕ್ಷಮಿಸಿದ್ರು ಅವನನ್ನು. ಬೇರೆ ಸಪ್ತಋಷಿಗಳೆಲ್ಲ ಕ್ಷಮಿಸಿ ಅವನನ್ನ ಜೊತೆಗೆ ಸೇರಿಸ್ಕೊಂಡ್ರು. ಅವರೆಲ್ಲ ಯಾಕೆ ಕ್ಷಮಿಸಿದರು? ಅವರೆಲ್ಲ ಜ್ಞಾನಿಗಳು, ಅವರೆಲ್ಲ ತಪೋನಿಷ್ಠರು. ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯಾನ್ಮ ಪ್ರಮದಃ, ಈ ಮೂರನ್ನು ಯಾರು ಮಾಡ್ತಾರೆ ಅವ್ರನ್ನ ಗೌರವಿಸೋರು, ಅವ್ರನ್ನೆಲ್ಲ ಕೂಡ ತಮ್ಮ ತೆಕ್ಕೆಗೆ ತಗೊಳ್ಳೋರು. ಇದು ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ಅಂದರೆ ಎಂಥದ್ದು? ಇಂಥ ಋಷಿಗಳು ಜ್ಞಾನವನ್ನು ನಿರ್ಮಾಣ ಮಾಡಿ, ಶಿಷ್ಯರನ್ನು ನಿರ್ಮಾಣ ಮಾಡಿ ಜಗತ್ತಿಗೆಲ್ಲ ಹರಡ್ತಾ ಬರ್ತಾರೆ. ಅದು ಯಾವ ಯಜ್ಞ? ಅದು ತಪೋಯಜ್ಞ, ಜ್ಞಾನಯಜ್ಞ. ಕೃಷ್ಣ ಹೇಳ್ತಾನೆ, ಎಲ್ಲ ಯಜ್ಞಗಳಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಯಜ್ಞ ಯಾವುದು? ಜ್ಞಾನಯಜ್ಞ. ಯಾಕೆಂದರೆ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತಲೂ ಪವಿತ್ರವಾದ್ದು, ಜ್ಞಾನಕ್ಕಿಂತಲೂ ಶಕ್ತಿಯುತವಾದ್ದು, ಜ್ಞಾನಕ್ಕಿಂತಲೂ ದುಃಖ ನಿರ್ಮೂಲಕವಾದ್ದು ಇನ್ಯಾವುದು ಇಲ್ಲ. ಅಷ್ಟೇ ಅಲ್ಲ, ಜ್ಞಾನ ಒಂದು ಬಂದರೆ ಮನುಷ್ಯನಿಗೆ ಬೇರೆಲ್ಲವೂ ಕೂಡ ಬಂದಂತೆ. ಈ ಜ್ಞಾನವನ್ನು ಪಡೆದುಕೊಳ್ಳುವುದಕ್ಕೆ 10 ಮಾರ್ಗಗಳಿವೆ. ಅದನ್ನೇ ಯೋಗ ಅಂತ ಕರಿತೇವೆ. ನಾನು ಯಾರು ಅಂತ ಕಂಡುಹಿಡಿತಾ ಹೋಗೋದೇ ಒಂದು ಯೋಗ. ಅದರಿಂದಲೇ ಸ್ವಯಂ ರಮಣ ಮಹರ್ಷಿಗಳೇ ನಾನು ಯಾರು ಅನ್ನುವುದನ್ನು ಕಂಡುಹಿಡಿಯೋದಕ್ಕೆ ಹೊರಟು ಕೊನೆಗೆ ಈ ಮಟ್ಟದ ಜ್ಞಾನಿಗಳಾದರು. ಅವರ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಮೆಡ್ರಾಸ್ ಯೂನಿವರ್ಸಿಟಿಯ ಒಬ್ಬ ಯುವಕ, MA ಮಾಡ್ತಾ ಇದ್ದ ಯುವಕ ಅವರ ಹತ್ರ ಹೋದ. ಎಲ್ಲರೂ ಕುಳಿತಿದ್ದಾರೆ. ಮಹರ್ಷಿಗಳು ಒಂದು ಕೌಪಿನ ಹಾಕ್ಕೊಂಡು ಮೌನವಾಗಿ ಕುಳಿತಿರ್ತಾರೆ. ಯಾವ ಪ್ರವಚನವೂ ಇಲ್ಲ. ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಒಂದಿದೆ. ಶಿವ ಜಗತ್ತಿಗೆ ಬೋಧನೆ ಮಾಡುವಾಗ ಅವನಿಗೆ ಒಂದು ರೂಪ ಬರುತ್ತೆ, ಅದಕ್ಕೆ ದಕ್ಷಿಣಾಮೂರ್ತಿ ಅಂತ ಹೆಸರು. ದಕ್ಷಿಣಕ್ಕೆ ತಿರುಗಿಕೊಂಡು ಬೋಧನೆ ಮಾಡ್ತಾನೆ ಅವನು. ಹೇಗೆ ಬೋಧನೆ ಮಾಡ್ತಾನೆ? ಯುವಕ ಅವನು. ಗುರೋ ಶಿಷ್ಯ, ವೃದ್ಧೋ ಶಿಷ್ಯ, ಗುರುರ್ ಯುವಾಹ. ಶಿಷ್ಯರೆಲ್ಲ ವೃದ್ಧರು, ಗುರು ಯುವಕ. ಹೇಗೆ ವ್ಯಾಖ್ಯಾನ ಮಾಡ್ತಾನೆ? ಮೌನೋ ವ್ಯಾಖ್ಯ ಪ್ರಕಟಿತ ಪರಬ್ರಹ್ಮತತ್ವಂ ಯುವಾನಂ. ಮೌನದಲ್ಲಿ ವ್ಯಾಖ್ಯಾನ ಮಾಡ್ತಾನೆ. ಗುರೋಸ್ತು ಮೌನೋ ವ್ಯಾಖ್ಯಾನಂ
ಶಿಷ್ಯಾಸ್ತು ಚಿನ್ನ ಸಂಶಯ, ಶಿಷ್ಯರ ಎಲ್ಲ ಸಂಶಯಗಳು ಹೊರಟು ಹೋದವು. ಗುರು ಮೌನವಾಗಿ ವ್ಯಾಖ್ಯಾನ ಮಾಡ್ತಾನೆ. ರಮಣ ಮಹರ್ಷಿಗಳ ಜೀವನ ನೋಡಿ, ಮೌನ. ಬಂದವ್ರಿಗೆಲ್ಲರಿಗೂ ಡೌಟ್ಸ್ ಪರಿಹಾರ, ಹೊರಟೋಗ್ತಾರೆ. ಇದು ಒಂದು ಮೆಥಡ್ ಇದೆ ಭಾರತದ ಇತಿಹಾಸದಲ್ಲಿ. ದಕ್ಷಿಣಾಮೂರ್ತಿ ಈ ಮೆಥಡ್ನಲ್ಲೇ ಜಗತ್ತಿಗೆ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈ ಕಾಲದಲ್ಲಿ ರಮಣ ಮಹರ್ಷಿಗಳನ್ನು ನಾವು ನೋಡ್ತೇವೆ. ಮದ್ರಾಸ್ ಯೂನಿವರ್ಸಿಟಿ ಯುವಕ ಮಹರ್ಷಿಗಳ ಹತ್ರ ಉಪದೇಶ ತಗೊಳ್ಳೋಕ್ಕೆ ಅಂತ ಹೋದ. ಇಂಗ್ಲೀಷಲ್ಲೇ ಬರೆದಿದ್ದಾರೆ ಅವರು. ಹೋದರು, ಮಹರ್ಷಿಗಳು ಕೋಪಿನ ಹಾಕ್ಕೊಂಡು ಸುಮ್ಮನೆ ಕುಳಿತಿದ್ದಾರೆ. ಹತ್ತಿರ ಹೋಗ್ಬಿಟ್ಟು ಹೇಳಿದೆ, ಸರ್ ಪ್ಲೀಸ್ ಟೀಚ್ ಮೀ ಸಮಥಿಂಗ್, ಪ್ಲೀಸ್ ಟೀಚ್ ಮೀ ಸಮಥಿಂಗ್. ಆವಾಗ ಮಹರ್ಷಿಗಳು ಹೇಳಿದರು, ಮುಂದುಗಡೆ ಭಾಳ ಜನ ಕುಳಿತಿದ್ರಲ್ಲ, ಲೆಟ್ ಎವ್ರಿ ಒನ್ ಗೆಟ್ ಔಟ್, ಆಫ್ಟರ್ವರ್ಡ್ಸ್ ಐ ವಿಲ್ ಟೀಚ್ ಯು. ಲೆಟ್ ಎವ್ರಿ ಒನ್ ಗೆಟ್ ಔಟ್, ಆಫ್ಟರ್ವರ್ಡ್ಸ್ ಐ ವಿಲ್ ಟೀಚ್ ಯು. ಸರಿ, ಮಧ್ಯಾಹ್ನ 1 ಗಂಟೆ ಆಯಿತು, 1:15 ಆಯಿತು. ಶಿಷ್ಯರಿಗೆಲ್ಲ ಕೂಡ ಹೊಟ್ಟೆನಲ್ಲಿ ಇಲಿ ಓಡಾಡೋದಕ್ಕೆ ಪ್ರಾರಂಭ ಆಯಿತು. ಮಧ್ಯಾಹ್ನ 1:15. ಈಗ ಬೇಕಾಗಿರೋದು ಅವರಿಗೆ ಡೈನಿಂಗ್ ಹಾಲ್. ಎಲ್ಲ ಆ ಕಡೆಗೆ ಹೊರಟರು. ಇವರೊಬ್ಬರೇ ಯುವಕ, ಒಬ್ಬರೇ ಉಳಿದರು. ಮತ್ತೆ ಮೆತ್ತಿಗೆ ಹೋಗಿ ಮಹರ್ಷಿಗಳ ಮುಂದೆ ಕೇಳಿದರು, ಸರ್ ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್, ಐ ಓನ್ಲಿ ಐ ಆಮ್ ಹಿಯರ್ ಅಂತಂದರು. ಆವಾಗ ಮಹರ್ಷಿಗಳು ಹೇಳ್ತಾರೆ, ಲೆಟ್ ದಟ್ ಐ ಆಲ್ಸೋ ಗೆಟ್ ಔಟ್. ಸರ್ ಎವ್ರಿ ಒನ್ ಹ್ಯಾಸ್ ಗಾನ್ ಔಟ್, ಐ ಓನ್ಲಿ ಐ ಆಮ್ ಹಿಯರ್, ಲೆಟ್ ದಟ್ ಐ ಆಲ್ಸೋ ಗೆಟ್ ಔಟ್. ಆಯ್ತು, ಉಪದೇಶ ಸಿಕ್ತು. ಆ ಹುಡುಗ ಚುರುಕು ಬುದ್ಧಿಯವನು ಅರ್ಥ ಮಾಡಿಕೊಂಡ, ಅಷ್ಟೇ ಅವನಿಗೆ ಉಪದೇಶ ಆಗಿದ್ದು. ಮುಂದೆ ತಪಸ್ವಿಯಾದ, ಹೆಸರಾಂತ ಅದ್ಭುತವಾದ ತಪಸ್ವಿಯಾದ ಸ್ವಾಮಿ ಚಿನ್ಮಯಾನಂದರು ಅಂದರೆ ಅವರೇ. ದೇಶ ವಿದೇಶಗಳಲ್ಲಿ ಈ ದೇಶದ ಜ್ಞಾನವನ್ನು ಹಂಚಿದವರು. 1,000ಕ್ಕಿಂತಲೂ ಹೆಚ್ಚು ಭಗವದ್ಗೀತಾ ವ್ಯಾಖ್ಯಾನಗಳನ್ನು ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಮಾಡಿ ಬಂದವರು. ಅರಬ್ ರಾಷ್ಟ್ರಗಳಲ್ಲಿ, ಮುಸ್ಲಿಂ ರಾಷ್ಟ್ರಗಳಲ್ಲೂ ಕೂಡ ಗೀತಾ ಜ್ಞಾನಯಜ್ಞ ಮಾಡಿ ಬಂದವರು. ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ಗೀತೆಯ ಜ್ಞಾನವನ್ನು ಹರಡಿದವರು. ಹೀಗೆಲ್ಲ ನಡೆಯುತ್ತೆ ಮೌನವಾದ ವ್ಯಾಖ್ಯಾನ, ಜ್ಞಾನ. ಆ ಮಹರ್ಷಿಗಳು ಹೇಳಿದ್ದೇನು? ವಾಟ್ ಈಸ್ ದಟ್ ಐ? ನೀನು ಯಾರು? ನೀನು ಯಾರು? ಹಾಗೇ ಕುಳಿತುಕೊಂಡು ಪ್ರತಿನಿತ್ಯ ಯೋಚನೆ ಮಾಡಿ, ನಾನು ಯಾರು? ನಾನು ಯಾರು? ನಿಜಕ್ಕೂ ನಾನು ಈ ಶರೀರವೇ? ನಾನು ಮನಸ್ಸೇ? ಅಲ್ಲ, ಶರೀರ ಜಡ, ಮನಸ್ಸು ಜಡ, ನಾನು ಚೈತನ್ಯ. ಹಾಗಾದರೆ ನಾನು ಯಾರು? ನಾನು ಚೈತನ್ಯ, ಜಡವಲ್ಲ ನಾನು. ಯಾರೂ ಕೂಡ ಜಡವಲ್ಲ, ಚೈತನ್ಯರು. ಆ ಚೈತನ್ಯಕ್ಕೂ ಈ ಚೈತನ್ಯಕ್ಕೂ ವ್ಯತ್ಯಾಸವಿದೆಯಾ? ಏನೂ ಇಲ್ಲ. ವ್ಯತ್ಯಾಸ ಹಾಗಾದರೆ ಎಲ್ಲಿಂದ ಬರುತ್ತೆ? ವ್ಯತ್ಯಾಸ ಅನ್ನುವಂಥದ್ದು ನಮ್ಮ ಒಳಗಡೆ ಪೂರ್ವ ಸಂಸ್ಕಾರಗಳಿಂದ ಬರುತ್ತೆ. ಆ ಸಂಸ್ಕಾರಗಳನ್ನು ತೆಗೆದು ಹಾಕಿಬಿಟ್ರೆ ಮುಗೀತು. ಆ ಸಂಸ್ಕಾರಗಳ, ಪೂರ್ವ ಸಂಸ್ಕಾರಗಳನ್ನು ತೆಗೆದು ಹಾಕುವುದೇ ಭಾರತೀಯ ಸಂಸ್ಕೃತಿ. ಸಂಸ್ಕಾರಗಳನ್ನು ತೆಗೆಯುವುದು ಹೇಗೆ? ಸತ್ಸಂಸ್ಕಾರಗಳಿಂದ ದುಸ್ಸಂಸ್ಕಾರಗಳನ್ನು ಮೊದಲು ತೆಗಿ. ಸತ್ಸಂಸ್ಕಾರಗಳು ಮೊದಲು, ಸತ್ಸಂಸ್ಕಾರಗಳನ್ನು ಮಾಡು. ಅನ್ನದಾನ ಮಾಡು. ಅದು ಒಳ್ಳೆ, ಯಾವುದು ಸತ್ಸಂಸ್ಕಾರಗಳು ಅಂತ ಕರಿತೀವಿ, ಅದು ಹೇಗೆ ಬರುತ್ತೆ? ಪುಣ್ಯ ಕಾರ್ಯಗಳಿಂದ ಸತ್ಸಂಸ್ಕಾರಗಳು ಉಂಟಾಗುತ್ತದೆ. ಪುಣ್ಯ ಮಾಡ್ತಾ 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 ಪುಣ್ಯ ಮಾಡ್ತಾ 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 ಸತ್ಸಂಸ್ಕಾರಗಳು ಉಂಟಾಗುತ್ತವೆ. ಆ ಸತ್ಸಂಸ್ಕಾರಗಳು ಕೆಟ್ಟ ಸಂಸ್ಕಾರಗಳನ್ನು ತೆಗೆದು ಹಾಕುತ್ತವೆ. ರಾಮಕೃಷ್ಣ ಇದು ಬಹಳ ಚೆನ್ನಾಗಿ ಹೇಳ್ತಾರೆ. ಒಳಗಡೆ ಮುಳ್ಳು ಹೋಗಿದೆ, ಆ ಮುಳ್ಳನ್ನು ತೆಗೆಯೋದಕ್ಕೆ ಇನ್ನೊಂದು ಮುಳ್ಳೇ ಉಪಯೋಗ ಮಾಡಬೇಕು. ಒಳಗಡೆ ಮುಳ್ಳು ಚುಚ್ಕೊಂಡಿದೆ, ಅದನ್ನು ತೆಗೆಯೋದಕ್ಕೆ ನೀವು ಏನನ್ನು ಉಪಯೋಗ ಮಾಡ್ತೀರಿ? ಸೂಜಿ. ಸೂಜಿ ಅಂದರೆ ಏನು? ಇನ್ನೊಂದು ಮುಳ್ಳು. ಒಳಗಡೆ ಹೋಗಿರುವ ಮುಳ್ಳನ್ನು ಇನ್ನೊಂದು ಮುಳ್ಳಿಂದ ತೆಗಿ, ಕೊನೆಗೆ 2 ಮುಳ್ಳುಗಳನ್ನು ಪಕ್ಕಕ್ಕಿಡು. ಹಾಗೆಯೇ ಸತ್ಸಂಸ್ಕಾರಗಳಿಂದ ಕೆಟ್ಟ ಸಂಸ್ಕಾರಗಳನ್ನು ತೆಗಿ, ಆಮೇಲೆ 2 ಮೀರು. ಜ್ಞಾನದಿಂದ ಅಜ್ಞಾನವನ್ನು ಕಳೆ, ಆಮೇಲೆ 2 ಮೀರು. ರಜೋಗುಣದಿಂದ ತಮೋಗುಣವನ್ನು ಕಳೆ, ಸತ್ವಗುಣದಿಂದ ರಜೋಗುಣವನ್ನು ಕಳೆ, ಆಮೇಲೆ ಗುಣಾತೀತನಾಗು. ಗುಣಗಳನ್ನು ಮೀರು. ನಿಸ್ತ್ರೈಗುಣ್ಯೋ ಭವಾರ್ಜುನ. ಅರ್ಜುನ, ಒಂದೊಂದೇ ಗುಣದಿಂದ ಕೆಳಗಡೆ, ಗುಣದಿಂದ ಮೇಲ್ಗಡೆಗೆ ಬಾ. ಆಮೇಲೆ ಎಲ್ಲ ಗುಣಗಳನ್ನು ಮೀರಿದವನಾಗಿ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅವಾಗೇನಾಗುತ್ತೆ ನಿನಗೆ? ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ನಿರ್ದ್ವಂದ್ವನಾಗ್ತೀಯ, ದ್ವಂದ್ವಗಳಿಲ್ಲ ಇನ್ನು ಮುಂದೆ ನಿನಗೆ.
ಯು ಹ್ಯಾವ್ ಕ್ಲಾರಿಟಿ. ಸತ್ಯ ಸತ್ಯವಾಗೇ ಕಾಣುತ್ತೆ, ವಸ್ತು ಹೇಗಿದೆಯೋ ಹಾಗೆ ಕಾಣ್ತಾ ಇದ್ರೆ ಇನ್ನು ದ್ವಂದ್ವಗಳಲ್ಲಿ. ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥನಾಗ್ತೀಯ. ಶಾಶ್ವತವಾದ ಸತ್ವ ನಿನ್ನದಾಗುತ್ತದೆ. ನಿರ್ಯೋಗಕ್ಷೇಮ ಆತ್ಮವಾನ್, ಯೋಗಕ್ಷೇಮಗಳನ್ನೆಲ್ಲ ಮೀರ್ತೀಯ ನೀನು. ಹಾಗೆ ಸತ್ಸಂಸ್ಕಾರಗಳಿಂದ ಕೆಟ್ಟ ಸಂಸ್ಕಾರಗಳನ್ನು ನಿರ್ಮೂಲ ಮಾಡು, ಕೊನೆಗೆ ಎರಡರಿಂದಲೂ ಪಾರಾಗು. ಈ ಸಂಸ್ಕಾರಗಳಿಂದ ಒಳಗಡೆ ಇರತಕ್ಕಂಥ ಮಹಾ ಆತ್ಮ ಯಾವಾಗ ಸಂಸ್ಕಾರ ರಹಿತನಾಗ್ತೀಯೋ ಆಗ ತಾನು ಹೇಗಿದೆಯೋ ಹಾಗೆ ಪ್ರಜ್ವಲಿಸುತ್ತದೆ, ಉಜ್ವಲವಾಗಿ ಕಾಣುತ್ತದೆ. ಅದೇ ಆಗ ನೀನಾಗಿದೀಯ. ಆತ್ಮಾನಂ ವಿದ್ಧಿ, ನೀನು ಯಾರಂತ ತಿಳಿ. ತ್ವಂ ಬ್ರಹ್ಮಾಸಿ ನ ಸಂಶಯ, ನೀನು ಬ್ರಹ್ಮವೇ. ಎಲ್ಲೆಲ್ಲೂ ಇರ್ತಕ್ಕಂಥ ಆಕಾಶ, ಮಡಿಕೆ ಒಳಗಡೆ ಇರ್ತಕ್ಕಂಥ ಆಕಾಶ, ವ್ಯತ್ಯಾಸವೇನೂ ಇಲ್ಲ. ಯಾವುದೋ ಒಂದು ಉಪಯೋಗಕ್ಕೋಸ್ಕರ ಮಡಿಕೆ ಒಳಗಡೆ ಒಂದು ಆಕಾಶವನ್ನು ಹಿಡಿದಿಟ್ಕೊಂಡಿದ್ದೇವೆ. ಮನೆ ಒಳಗಡೆ, ಮನೆ ಅಂದರೆ ಏನು? ಒಂದು ಆಕಾಶ. ಇಷ್ಟು ದೊಡ್ಡ ಆಕಾಶ ಇದೆಯಲ್ಲ, ಅಷ್ಟು ದೊಡ್ಡ ಆಕಾಶ ವ್ಯವಹಾರಕ್ಕೆ ಪ್ರಯೋಜನಕ್ಕೆ ಬರುವುದಿಲ್ಲ. ಇಷ್ಟು ದೊಡ್ಡ ಆಕಾಶವನ್ನು ಸಣ್ಣ ಆಕಾಶ ಮಾಡಿಕೊಂಡ್ರೆ ವ್ಯವಹಾರಕ್ಕೆ ಬರುತ್ತೆ. 4 ಕಡೆ ಗೋಡೆ ಕಟ್ಟಿಬಿಟ್ರೆ ಆ ಗೋಡೆ ಒಳಗಡೆ ಒಂದು ಸಣ್ಣ ಆಕಾಶ ನಿರ್ಮಾಣವಾಗುತ್ತೆ, ಅದು ವ್ಯವಹಾರಕ್ಕೆ ಪ್ರಯೋಜನಕ್ಕೆ ಬರುತ್ತೆ. ಇದೇ ದೊಡ್ಡ ಆಕಾಶ ಪ್ರಯೋಜನಕ್ಕೆ ಬರಲ್ಲ. ಹಾಗೆಯೇ ಮಡಿಕೆ ಒಳಗಡೆ ಇರತಕ್ಕಂಥ ಆಕಾಶ ಪ್ರಯೋಜನಕ್ಕೆ ಬರುತ್ತೆ, ಎಲ್ಲೆಲ್ಲೂ ಇರುವ ಆಕಾಶ ಪ್ರಯೋಜನಕ್ಕೆ ಬರಲ್ಲ. ಹಾಗೆಯೇ ಬ್ರಹ್ಮ ಎಲ್ಲೆಲ್ಲೂ ಇದ್ದಾನೆ, ವ್ಯವಹಾರ ನಡೆಯಲ್ಲ. ಶರೀರ ಮನಸ್ಸುಗಳ ಒಳಗಡೆ ಒಂದು ಸಣ್ಣ ಬ್ರಹ್ಮ ಬಂದರೆ ಅದಕ್ಕೆ ಆತ್ಮ. ಆದರೆ ವಸ್ತುತಃ ಈ ಆತ್ಮ ಆ ಬ್ರಹ್ಮ ಎರಡು ಬೇರೆ ಅಲ್ಲ. ಅಯಂ ಆತ್ಮ ಬ್ರಹ್ಮ, ತ್ವಂ ಬ್ರಹ್ಮಾಸಿ ನ ಸಂಶಯ, ನಿಸ್ಸಂಶಯವಾಗಿಯೂ ನೀನು ಬ್ರಹ್ಮ. ಯಾವುದೋ ಸಂಸ್ಕಾರಗಳ ಆಸೆಗೋಸ್ಕರ ಆ ಬ್ರಹ್ಮವನ್ನು ಸಣ್ಣದಾಗಿ ಮಾಡಿಕೊಂಡಿದೀಯ. ಸಂಸ್ಕಾರಗಳು ಅಂದರೆ ಏನು? ಒಂದಷ್ಟು ಅನುಭವಗಳು. ಯಾವ ಅನುಭವದಿಂದ ನಿನಗೆ ಆಗೋದೇನು? ಈ ಪ್ರಪಂಚದಲ್ಲಿ ಒಂದಷ್ಟು ಅನುಭವಗಳಾಗಲಿ ಅಂತ ಹೇಳಿ ಈ ಶರೀರ ಮನಸ್ಸುಗಳನ್ನು ತಗೊಂಡು ಬಂದೆ. ಯಾವ ಅನುಭವದಿಂದ ಆಗೋದೇನು? ಯಾವ ಅನುಭವವೂ ಕೂಡ ಕೆಟ್ಟದ್ದಾಗಿರಲಿ ಶಾಶ್ವತ ಅಲ್ಲ, ಒಳ್ಳೆಯದಾಗಿರಲಿ ಶಾಶ್ವತ ಅಲ್ಲ. ಈ ಅನುಭವಗಳಿಂದ ಅನಂತನಾಗಿರ್ತಕ್ಕಂಥ ನಿನಗೆ ನಷ್ಟವೂ ಇಲ್ಲ, ಲಾಭವೂ ಇಲ್ಲ. ಹಾಗಾದರೆ ಈ ಅನುಭವಗಳಾದರೂ ಯಾಕಾಗಬೇಕು? ಈ ಯಾವ ಅನುಭವಗಳು ಬೇಡ ಅಂತ ಹೇಳಿ, ಅನುಭವಗಳು ಬೇಡ ಅಂತ ಹೇಳಿ ಹೋಗುವಂಥದ್ದಿದೆಯಲ್ಲ, ಅದೇ ತ್ಯಾಗ ಜೀವನ. ಇನ್ನು ನನಗೆ ಯಾವ ಅನುಭವಗಳು ಬೇಡ, ಯಾವ ಸುತ್ತಲೂ ಜನ ಬೇಡ, ಜನರಿಂದ ಬರುವ ಅನುಭವ ಬೇಡ, ಕರ್ಮಗಳಿಂದ ಬರುವ ಅನುಭವ ಬೇಡ, ಶ್ರೀಮಂತಿಕೆಯಿಂದ ಬರುವ ಅನುಭವ ಬೇಡ, ಅದೇ ಸನ್ಯಾಸ. ಆದ್ದರಿಂದ ಅವನು ಹೇಳ್ತಾನೆ, ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು. ಕರ್ಮಗಳಿಂದ ಆಗುವ ಅನುಭವ ಬೇಡ. ಮಹಾನಾರಾಯಣ ಉಪನಿಷತ್ ಸನ್ಯಾಸಿ ಅಂದರೆ ಯಾರು ಡಿಫೈನ್ ಮಾಡುತ್ತೆ. ಕರ್ಮಗಳಿಂದ ಆಗುವ ಅನುಭವ ಬೇಡ. ನ ಕರ್ಮಣ ನ ಪ್ರಜಯಾ ಧನೇನ, ಮಕ್ಕಳು ಮರಿ ಸ್ನೇಹಿತರು ಬೇಡ, ಧನ ಬೇಡ, ಎಲ್ಲ ಬಿಟ್ಬಿಡ್ತೇನೆ. ಈ ಅನುಭವಗಳು ಯಾವುದು ಬೇಡ, ತ್ಯಾಗ ಮಾಡ್ತೇನೆ. ತ್ಯಾಗೇ ನೈಕೆ ಅಮೃತತ್ವಮಾನಶು. ಅದನ್ನು ಬಿಟ್ಟರೆ ಸಂಸ್ಕಾರ ರಹಿತನಾಗ್ತೇನೆ. ಒಳಗಡೆ ಇರತಕ್ಕಂಥ ಆತ್ಮನ ಹಾಗೆಯೇ ಕಾಣುತ್ತೆ. ಆಗ ಬ್ರಹ್ಮನಿಗೂ ಆತ್ಮನಿಗೂ ಎರಡಕ್ಕೂ ವ್ಯತ್ಯಾಸವೇನೂ ಇಲ್ಲ. ಯಾವಾಗ ಅನುಭವಗಳು ಬೇಡ, ಈ ಶರೀರ ಮನಸ್ಸುಗಳು ಇರ್ರೆಲಿವೆಂಟ್ ಆಗುತ್ತವೆ, ಆವಾಗ ಮಡಿಕೆ ಒಡೆದು ಹೋಗುತ್ತದೆ. ಮಡಿಕೆಯ ಒಳಗಡೆ ಇರತಕ್ಕಂಥ ಆಕಾಶ ಹೊರಗಡೆ ಆಕಾಶದಲ್ಲಿ ಒಂದಾಗುತ್ತದೆ. ಈಗ ಇತಿಮಿತಿಗಳಿಲ್ಲದ ಮಹಾಕಾಶ ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಆತ್ಮಾನಂ ವಿದ್ಧಿ. ನೀನು ಯಾರಪ್ಪ? ಸರ್, ಎವ್ರಿವನ್ ಹ್ಯಾಸ್ ಗಾನ್ ಔಟ್, ಐ ಓನ್ಲಿ ಆಮ್ ಹಿಯರ್, ಲೆಟ್ ದಟ್ ಐ ಆಲ್ಸೋ ಗೆಟ್ ಔಟ್. ವಾಟ್ ಈಸ್ ದಟ್ ಐ? ವಾಟ್ ಈಸ್ ದಟ್ ರಿಯಲ್ ಐ? What is that apparent I? How long you want to have this apparent I? Apparent I is meant only for gaining experiences. Why should you have any experience? What is the use of it? What experience you can have? Eating, drinking, ahara, nidra, maithuna, bhaya. What more experience you have got? What more experiences you can have? ಹೀಗೆ ಒಂದು ಚಿಂತನೆ ಇದೆ. ನಾನು ಯಾರು ಅಂತ ತಿಳಿಯೋದಕ್ಕೆ ಇದು ಒಂದು ಮಾರ್ಗ. ಹೀಗೆ ಹಲವಾರು ಮಾರ್ಗಗಳಿದೆ. ಆ ಮಾರ್ಗಗಳನ್ನೆಲ್ಲ ತಿಳಿದುಕೊಂಡಾಗ ಮನುಷ್ಯನಿಗೆ ಆ ಒಳಗಡೆ ಇರತಕ್ಕಂಥ ದ್ವಂದ್ವಗಳೆಲ್ಲ ಒಂದೊಂದೇ ನಿವಾರಣೆಯಾಗ್ತಾ, ಸತ್ಯ ಬೇಕು, ನನಗೆ ಸತ್ಯ ಬೇಕು, ಈ ಹುಡುಗಾಟ ಸಾಕು, ಈ ಮಕ್ಕಳಾಟ ಸಾಕು, ನನಗೆ ಸತ್ಯ ಬೇಕು ಅಂತ ಸಿದ್ಧಾರ್ಥನಿಗೆ ಅನ್ನಿಸ್ತು. ಬುದ್ಧನಾದ ನರೇಂದ್ರಂಗೆ ಅನ್ನಿಸ್ತು, ರಾಮಕೃಷ್ಣ ಹತ್ರ ಹೋದ. ನನಗೂ ನಿಮಗೂ ಅನಿಸಿದ್ರೆ
ನಾವು ಆ ಮಾರ್ಗವನ್ನು ಹಿಡಿತೀವಿ. ಆ ಮಾರ್ಗವನ್ನು ನಾವು ಹಿಡಿದಾಗ ನಾವೇನಾಗ್ತೇವೆ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಅದ್ಭುತವಾದಂಥ ಒಂದು ಶಕ್ತಿ ನಮ್ಮದಾಗುತ್ತದೆ. ಆವಾಗ ಕೇವಲ ನಮ್ಮ ಸಂಕಲ್ಪ ಮಾತ್ರದಿಂದ ಸರ್ವೇ ಭವಂತು ಸುಖಿನಃ. ವಸಿಷ್ಠ ಹಾಗಾದ. ಆದ್ದರಿಂದ ಅವನು ಜಗತ್ತಿಗೆ ಹೇಳಿದ, ನನ್ನಿಂದ ಏನೂ ತೊಂದರೆ ಇಲ್ಲ, ಆರಾಮವಾಗಿರಿ, ಹುಲಿ ಚಿರತೆ ಕರಡಿ ಎಲ್ಲವೂ ಕೂಡ ನಮ್ಮ ಆಶ್ರಮಕ್ಕೆ ಬನ್ನಿ, ಸ್ನೇಹದಿಂದ ಇರಿ, ಎಲ್ಲರೂ ನಾವು ಆನಂದವಾಗಿರೋಣ. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖವಾಗಿರಲಿ. ಸರ್ವೇ ಸಂತು ನಿರಾಮಯಾಃ, ಆರಾಮವಾಗಿರಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಒಳ್ಳೆಯದೇ ಕಾಣಲಿ, ಒಳ್ಳೆಯದೇ ಕೇಳಲಿ. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಯಾರಿಗೂ ದುಃಖವಾಗುವುದು ಬೇಡ ಈ ಜಗತ್ತಿನಲ್ಲಿ. ಇದು ಭಾರತೀಯ ಸಂಸ್ಕೃತಿ. ಇದಕ್ಕೆ ಬೇಕಾದ ಡಿಸಿಪ್ಲಿನ್, ಅದು ಧರ್ಮಾನ್ನಿ ಸಂಸ್ಕೃತಿ ಅಂತನ್ನಿ. ಇದರ ಮೂಲಕ ಗೊತ್ತಾಗೋದೇನು? ಸತ್ಯದ ಪರಿಚಯ. ನಾನು ಯಾರು ಅನ್ನೋ ಸತ್ಯ, ಒಂದೊಂದು ವಸ್ತುವು ಏನು ಅನ್ನೋ ಸತ್ಯ, ಅದು ನಮ್ಗೆ ಅರ್ಥವಾದರೆ ಗೊತ್ತಾಗುತ್ತೆ ಇದರ ಇತಿಮಿತಿ ಏನು, ಇದು ನಿಜಕ್ಕೂ ನನಗೆ ಬೇಕಾ. ಆನಂದ ಮತ್ತು ಆನಂದದ ಸಾಗರ ಈಗಾಗಲೇ ಆಗಿರುವಾಗ ಇದನ್ನು ವೇದಾಂತಗಳು ಬಹಳ ಚೆನ್ನಾಗಿ ಹೇಳ್ತಾರೆ. ಕಸ್ತೂರಿ ಮೃಗ ತನ್ನ ಹೊಕ್ಕಳಿಂದಲೇ ಸುಗಂಧ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಸುಗಂಧ ಅಂತ ಇಡೀ ಕಾಡೆಲ್ಲ ಹುಡುಕಾಡುತ್ತೆ, ಅದಕ್ಕೆ ಗೊತ್ತಿಲ್ಲ, ತನ್ನ ಹೊಕ್ಕಳಿಂದಲೇ ಬರ್ತಾ ಇದೆ. ಮನುಷ್ಯ, ಆ ಆನಂದ ನಿನ್ನೊಳಗೇ ಇದೆ, ಅದು ಮಲಗಿರುತ್ತೆ, ಅದನ್ನು ತಿಂದಾಗ ಜಾಗೃತವಾಗುತ್ತೆ, ಇವರನ್ನು ನೋಡಿದಾಗ ಜಾಗೃತವಾಗುತ್ತೆ, ಅದನ್ನು ಕುಡಿದಾಗ ಜಾಗೃತವಾಗುತ್ತೆ. ನಿನ್ನೊಳಗೆ ಇತ್ತು ಆನಂದ, ನಿನಗನ್ನಿಸ್ತು ಅದನ್ನು ತಿಂದಿದ್ದುದರಿಂದ ಆ ಪದಾರ್ಥ ನನಗೆ ಆನಂದ ಕೊಡ್ತು. ಅಲ್ಲ, ಆ ಪದಾರ್ಥ ನಾಲಿಗೆ ಮೇಲೆ ಬಿದ್ದಾಗ ನಿನ್ನೊಳಗೆ ಇದ್ದ ಆನಂದ ಎದ್ದು ಬಂತು ಮೇಲಕ್ಕಷ್ಟೇ. ಆನಂದ ಇದ್ದದ್ದು ನಿನ್ನೊಳಗೆ. ಆ ಪದಾರ್ಥವೇ ಇಲ್ಲದೆ ಒಳಗಡೆ ಇರುವ ಆನಂದವನ್ನು ಆಚೆಗೆ ತರೋದಕ್ಕೂ ಸಾಧ್ಯ. ಯಾವಾಗ ನಿನ್ನ ಮನಸ್ಸಿಗೆ ಒಂದು ಡಿಸಿಪ್ಲಿನ್ ಕೊಟ್ಟಾಗ, ಡಿಸಿಪ್ಲಿನ್ ಬಾಯಿ ತೆಗೆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ನಿನ್ನ ಮನಸ್ಸಿಗೆ ಒಂದು ಡಿಸಿಪ್ಲಿನ್ ಕೊಡು, ಇನ್ನೇನು ಮಾಡಬೇಕಾಗಿಲ್ಲ, ಡಿಸಿಪ್ಲಿನ್ ಕೊಡು, ಮನಸ್ಸಿಗೆ ಒಂದು ಡಿಸಿಪ್ಲಿನ್ ಕೊಡು. ಪೇ ದಿ ಕಾಸ್ಟ್, ಯು ವಿಲ್ ಗೆಟ್ ದಿ ಆಬ್ಜೆಕ್ಟ್ ಯು ವಾಂಟ್, ಪೇ ದಿ ಪ್ರೈಸ್. ಆ ಡಿಸಿಪ್ಲಿನೇ ಭಾರತೀಯ ಸಂಸ್ಕೃತಿ, ಅದೇ ಧರ್ಮ. ಪ್ರೀತಿಯ ಬಂಧುಗಳೇ, ಈ ಭಾರತೀಯ ಸಂಸ್ಕೃತಿ ಧರ್ಮ ಬೇಕಾದಷ್ಟು ಪುಸ್ತಕಗಳಲ್ಲಿದೆ, ಓದಬೇಕು. ಆಗಾಗ ಇಂಥ ಕಾರ್ಯಕ್ರಮಗಳು ಕೂಡ ಆಗ್ತಾ ಇರಬೇಕು, ನೀವು ಅದರಲ್ಲಿ ಭಾಗವಹಿಸಬೇಕು. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ವ್ಯವಸ್ಥಾಪಕರಿಗೆ ಒಂದು ಪ್ರೋತ್ಸಾಹ, ಅವರು ಮತ್ತೆ ಅದನ್ನು ವ್ಯವಸ್ಥೆ ಮಾಡ್ತಾರೆ, ಮತ್ತೆ ನಿಮಗೆ ಕೇಳೋದಕ್ಕೆ ಸಿಗುತ್ತೆ. ಹೀಗೆ ಪರಸ್ಪರಾಭಾವ, ಪರಸ್ಪರ ಸಂಸ್ಕೃತಿ, ಆ ಸಂಸ್ಕೃತಿಯಿಂದ ಮನುಷ್ಯ ಜ್ಞಾನವನ್ನು ಪಡೆದುಕೊಂಡು ಜೀವನದಲ್ಲಿ ಆನಂದವನ್ನು ಪಡೆಯಲಿ ಅಂತ ಹಾರೈಸಿ ಇವತ್ತಿಗೆ ನನ್ನ ಉಪನ್ಯಾಸವನ್ನು ಮುಗಿಸ್ತೇನೆ. ನಾನು ಈಗಲೇ ಇಲ್ಲಿಂದಲೇ ನೇರವಾಗಿ ಔರಂಗಾಬಾದ್ ಹೋಗಬೇಕಾಗಿದೆ. ಇವತ್ತು ರಾತ್ರಿಯ ಪ್ರಯಾಣ. ನಾಳೆಯಿಂದ ಔರಂಗಾಬಾದ್ ರಾಮಕೃಷ್ಣಾಶ್ರಮದಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯೋದಿದೆ. ರಾಮಕೃಷ್ಣರ ಟೆಂಪಲ್ ಬೇಲೂರು ಮಠದಲ್ಲಿ ಹೇಗಿದೆಯೋ ಹಾಗೆ ಅದ್ಭುತವಾಗಿ ಒಂದು ಟೆಂಪಲ್ ಕಟ್ಟಿದ್ದಾರೆ. ಅದರ ಉದ್ಘಾಟನೆ, 3 ದಿನಗಳ ಕಾಲ ಕಾರ್ಯಕ್ರಮ. 500 ಜನ ಸಾಧು ಸನ್ಯಾಸಿಗಳು, ರಾಮಕೃಷ್ಣ ಪರಂಪರೆಯ ಇಡೀ ದೇಶದಲ್ಲಿ ಇರ್ತಕ್ಕಂಥ ಸುಮಾರು 1,500 ಸನ್ಯಾಸಿಗಳಲ್ಲಿ 500 ಜನ ಸನ್ಯಾಸಿಗಳು ಅಲ್ಲಿ ಬರೋರಿದ್ದಾರೆ. 10,000 ಜನ ಭಕ್ತರು ಬರೋರಿದ್ದಾರೆ. ಅದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಬೇಕಾದರೆ ನೀವು ಬರಬಹುದು, ಅದರ ವ್ಯವಸ್ಥೆ ನೀವೇ ಮಾಡ್ಕೋಬೇಕಷ್ಟೆ. ಊಟ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ, ಇರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ನಮ್ಮ ಮಹೇಶ್ವರ ಅಂದರು. ಗುಲ್ಬರ್ಗದ ಜನರ ಮೇಲೆ ಬಹಳ ಅಭಿಮಾನ ಅವ್ರಿಗೆ, ನಮ್ಮೂರಿನ ಭಕ್ತರು ಅಂತ ಹೇಳಿ ವ್ಯವಸ್ಥೆ ಕೂಡ ಮಾಡ್ತಾರಂತೆ. ಬರೋದಾದರೆ ಬನ್ನಿ. ಅಂಥ ಕಾರ್ಯಕ್ರಮಗಳೇ ನಮಗೊಂದು ಸಂಸ್ಕಾರ, ಅದ್ಭುತವಾದಂಥ ಒಂದು ಸಂಸ್ಕಾರ. ಮಾನ್ಯ ಬಸವರಾಜ ಪಾಟೀಲ್ ಸೇಡಮ್ ಅವರು ಹೊಗಳೋ ಮಾತಲ್ಲ, ಮನುಷ್ಯ ಬದುಕಿದ್ರೆ ಹೀಗೆ ಬದುಕಬೇಕು. ವಿವೇಕಾನಂದರು ಹೇಳ್ತಾ ಇದ್ರು, ಮೈಸೂರು ಮಹಾರಾಜರಿಗೆ ಪತ್ರ ಬರೆದರು. ಇಲ್ಲಿದ್ದಾಗಲೇ ಮೈಸೂರು ಮಹಾರಾಜರಿಗೆ ಒಂದು ವಾಕ್ಯ ಹೇಳಿದರು, ಅರಮನೆಯಲ್ಲಿ ಗೆಸ್ಟ್ ಆಗಿದ್ದಾಗ ಹೇಳಿದರು, ಯು ಆರ್ ಎ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ. ಅವರ ಧೈರ್ಯ ನೋಡಿ. 29 ವರ್ಷದ ಯುವಕ ಹೇಳ್ತಾ ಇದ್ದಾನೆ ಮಹಾರಾಜರಿಗೆ, ಯು ಆರ್ ಎ ಟ್ರಸ್ಟಿ ಆಫ್ ಗಾಡ್ಸ್ ಪ್ರಾಪರ್ಟಿ, ಲುಕ್ ಅಪಾನ್ ಯುವರ್ ಸಿಟಿಸನ್ಸ್ ಆಸ್ ಯುವರ್ ಓನ್ ಚಿಲ್ಡ್ರನ್. ಮುಂದೆ ಅಮೆರಿಕಾಗೆ ಹೋದ ಮೇಲೆ ಅಲ್ಲಿಂದ ಪತ್ರ ಬರೆದರು, ಪ್ರಿನ್ಸ್, ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್. Prince, the vanities of the world are transient, but they alone live who live for others. The rest are more dead than alive. ಯಾರು ಇತರರಿಗೋಸ್ಕರ ಬದುಕ್ತಾರೆ ಅವರು ಬದುಕಿದಂತೆ, ಬೇರೆಯವರು ಬದುಕಿಯೂ ಸತ್ತಂತೆ. ವಿವೇಕಾನಂದರ ಮಾತುಗಳೇ ಹಾಗೆ.
ಮೊನಚು, ಕತ್ತಿ ಅಲುಗು, ಸುತ್ತಿ ತಿರುಗಿಸಿ ಹೇಳೋ ಮಾತುಗಳಲ್ಲ. ಮಹಾತ್ಮ ಅಂದರೆ ಇದೇ ಅರ್ಥ. ತನ್ನ ಶರೀರಕ್ಕೆ ಅವನು ಸೀಮಿತನಾಗುವುದಿಲ್ಲ, ತನ್ನ ಯೋಗಕ್ಷೇಮಕ್ಕೆ ಸೀಮಿತನಾಗುವುದಿಲ್ಲ. ಲೋಕವೆಲ್ಲ ಪರಿತಪಿಸ್ತಾ ಇದ್ದಾಗ ಶಿವ ಧ್ಯಾನದಲ್ಲಿ ಕುಳಿತಿದ್ದ. ಭಾಗವತದಲ್ಲಿ ಬರುತ್ತೆ. ವ್ಯಾಸ ಮಹರ್ಷಿಗಳು ಅದ್ಭುತವಾದಂಥ ಚಿತ್ರ ಕೊಡ್ತಾರೆ ಭಾಗವತದಲ್ಲಿ. ಭಾಗವತ ಬರೆದವರು ಅವರೇ. ಸಮುದ್ರ ಮಂಥನ ನಡೀತಾ ಇದೆ, ವಿಷ ಬಂದ್ಬಿಡ್ತು. ಅದಕ್ಕಿಂತ ಮುಂಚೆ ಏನೇನೋ ಬಂತು. ಏನೇನೋ ಬಂದಾಗ ಧ್ಯಾನಸ್ಥನಾದ ಶಿವ ಆ ಕಡೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ವಿಷ ಬಂತು, ಅವನಿಗನ್ನಿಸ್ತು ಇನ್ನು ನಾನು ಸುಮ್ಮನೆ ಕುಳಿತುಕೊಳ್ಬಾರದು. ಎದ್ದು ಹೋಗಿ ಆ ವಿಷವನ್ನೆಲ್ಲ ಕುಡದೇ ಬಿಟ್ಟ. ಭಾಗವತದಲ್ಲಿ ಈ ಘಟನೆಯನ್ನು ಹೇಳ್ತಾ ವ್ಯಾಸ ಮಹರ್ಷಿ ಹೇಳ್ತಾನೆ, ತಪ್ಯಂತೆ ಲೋಕ ತಾಪೇನ ಪ್ರಾಯಶಃ ಸಾಧುವೋ ಜನಾ ಪರಮಾರಾಧನಂ ತದ್ಧಿ ಪುರುಷಸ್ಯ ಅಖಿಲಾತ್ಮನಃ. ಲೋಕ ಹತ್ತಿಕೊಂಡು ಉರಿತಾ ಇದ್ದಾಗ ಸಾಧುವಾದವನು ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಅವನು ಅವ್ರಿಗಿಂತಲೂ ತಪ್ಪಿಸ್ತಾನೆ. ವಿವೇಕಾನಂದರು ಅದೆಷ್ಟು ರಾತ್ರಿ ನಿದ್ದೆ ಕೆಟ್ಟು ಹಾಸಿಗೆ ಮೇಲೆ ಕುಳಿತುಕೊಂಡು ಕಣ್ಣೀರು ಹಾಕಿದ್ದು. ಒಂದು ಸಲ ರಾತ್ರಿ 2 ಗಂಟೆಗೆ ಹಾಸಿಗೆ ಮೇಲೆ ಕುಳಿತುಕೊಂಡಿದ್ದಾರೆ. ಜೋರಾಗಿ ಎದೆ ಹಿಸುಕೊಳ್ತಾ ಇದ್ದಾರೆ. ರಾತ್ರಿ 2 ಗಂಟೆ. ಪಕ್ಕದ ಕೋಣೆಯಲ್ಲಿದ್ದಂಥ ಸ್ವಾಮಿ ವಿಜ್ಞಾನಾನಂದರು ಇವರ ಕೋಣೆಯಲ್ಲಿ ದೀಪ ಇರೋದು ನೋಡಿ ಎದ್ದು ಬಂದವರು ಹಾಗೆ ಕೋಣೆಯಲ್ಲಿ ಯಾಕೆ ದೀಪ ಇದೆ ಅಂತ ಬಾಗಿಲು ತೆಗೆದ್ರೆ ಬಾಗಿಲು ಕೂಡ ಅಗಳಿ ಹಾಕಿರಲಿಲ್ಲ. ವಿವೇಕಾನಂದರು ಹಾಸಿಗೆ ಮೇಲೆ ಕುಳಿತುಕೊಂಡು ಎದೆ ಹೀಗೆ ಅಂದ್ಕೊಳ್ತಾ ಇದ್ದಾರೆ. ಯಾಕೆ ನರೇನ್ ನಿದ್ರೆ ಬರಲಿಲ್ವಾ ಕೇಳಿದ್ರು. ನಿದ್ರೆ ಬಂದಿತ್ತು. ಇದ್ದಕ್ಕಿದ್ದಂಗೆ ಜೋರಾದ ಆರ್ತನಾದ, ಕಿರುಚಾಟ, ನರಳಾಟ ಕೇಳಿಸ್ತು. ಎಚ್ಚರ ಆಗೋಯಿತು. ಎಲ್ಲೋ ಯಾರಿಗೂ ಏನೋ ಆಗಿರಬೇಕು, ತೊಂದರೆ ಆಗಿರಬೇಕು ಅಂತ ಹೇಳಿಬಿಟ್ಟು ಮತ್ತೆ ಎದೆ ಜೋರಾಗಿ ಅಮುಕ್ಕೊಂಡು ನರಳಾಡ್ತಾ ಆಮೇಲೆ ಮಲ್ಕೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ. ಮಾರನೇ ದಿನ ನ್ಯೂಸ್ ಪೇಪರ್ಸ್ ನೋಡಿದರೆ ಪೇಪರ್ನಲ್ಲಿ ಬಂದಿತ್ತು, ಫಿಜಿ ಐಲ್ಯಾಂಡಲ್ಲಿ ರಾತ್ರಿ ಭೂಕಂಪ ಆಗಿ 1000 ಜನ ಸತ್ತಿದ್ರು. ಅವರ ನರಳಾಟ, ಕಿರುಚಾಟ, ಕೂಗಾಟ ಇಲ್ಲಿ ಇವರು ಎದೆಗೆ ಹೊಡೆದಿದೆ. ಇವ್ರ ನಿದ್ದೆ ಡಿಸ್ಟರ್ಬ್ ಆಗಿದೆ. ಇದೇ ಟೈಮ್ಗೆ ಆಗಿದೆ ಅಲ್ಲಿ ಆ ಘಟನೆ. ಏನಿದರ ಅರ್ಥ? ಮಹಾತ್ಮರು ಅಂದರೆ ಹೀಗಿರ್ತಾರೆ. ತಪ್ಯಂತೆ ಲೋಕತಾಪೇನ ಪ್ರಾಯಶಃ ಸಾಧುವೋ ಜನಾ. ಸಾಧುಗಳು ಅಂತ ಇರ್ತಾರಲ್ಲ, ಲೋಕ ಹತ್ತಿ ಉರಿತಾ ಇದ್ದಾಗ ಅವ್ರು ನಿದ್ದೆ ಬರಲ್ಲ, ಸುಮ್ಮನೆ ಕೂತ್ಕೊಳ್ಳಲ್ಲ. ಪರಮಾರಾಧನಂ ತದ್ಧಿ ಪುರುಷಸ್ಯ ಅಖಿಲಾತ್ಮನಃ. ಯಾಕೆ? ಅವರು ಪೂಜಿಸುವ ದೇವ ಈ ವಿರಾಟ್, ಮಹಾನ್ ಈ ವಿರಾಟ್ ಪರಮಾತ್ಮ, ಈ ಪ್ರಪಂಚ, ಈ ಸೃಷ್ಟಿಯೇ ಅವರು ಪೂಜಿಸುವ ದೇವ. ಎಲ್ಲೋ ತೊಂದರೆ ಆದರೆ, ಆ ದೇವನಿಗೆ ತೊಂದರೆ ಆದರೆ ಇವನು ಸುಮ್ಮನೆ ಹಾಕಿ ಕೂತ್ಕೊಳ್ತಾನೆ. ಮಾನ್ಯ ಪಾಟೀಲ್ರು ಅಂಥವರು. ಸಮಾಜಕ್ಕೆ ಎಷ್ಟೋ ಬೇಕಿದೆ, ತಿಳುವಳಿಕೆ ಬೇಕಿದೆ, ಮಾರ್ಗದರ್ಶನ ಬೇಕಿದೆ. ಸಮಾಜದಲ್ಲಿ ಇಷ್ಟೆಲ್ಲ ತೊಂದರೆಗಳಿದೆ, ನಾನು ನಿದ್ದೆ ಮಾಡಿದ್ರೆ ಹೇಗೆ, ನಾನು ಸುಮ್ಮನೆ ಕುಳಿತುಕೊಂಡ್ರೆ ಹೇಗೆ? ಇದೇ ಯಜ್ಞ. ಇದೊಂದು ಯಜ್ಞ, ಆಧುನಿಕ ಕಾಲದ ಯಜ್ಞ. ಇದು ಯಾವ ಯಜ್ಞ? ಜ್ಞಾನ ಯಜ್ಞ. ಅನುಕೂಲಸ್ಥರಾದ ಎಲ್ಲ ಗೃಹಸ್ಥರು ಹೀಗೆ ಬದುಕಬೇಕು. ಯಾರಿಗೆ ಅನುಕೂಲ ಇಲ್ಲ ಅದು ಬೇರೆ ವಿಷಯ. ಸಾಕಷ್ಟು ಶ್ರೀಮಂತಿಕೆ ಇರತಕ್ಕಂಥ ಗೃಹಸ್ಥರೆಲ್ಲರೂ ಅವರು ಬದುಕಬೇಕಾದ್ದೇ ಹೀಗೆ. ಅವರು ಒಂದು ಉದಾಹರಣೆಯಾಗಿ ನಿಂತಿದ್ದಾರೆ. ಆವಾಗ ಇಂಥದ್ದು ಮಾಡ್ತಾನೇ ಇರ್ತಾರೆ. ಒಂದು ಸಲ ನಾನು ಬರ್ತೀನಿ, ಒಂದು ಸಲ ಮತ್ತೊಬ್ಬರು ಯಾರೋ ಬರ್ತಾರೆ, ಮತ್ತೊಂದು ಸಲ ಮತ್ತೊಬ್ಬರು ಬರ್ತಾರೆ, ಜ್ಞಾನಿಗಳು ಬರ್ತಾರೆ, ಮಹಾತ್ಮರು ಬರ್ತಾರೆ. ತಮಗೆ ಪರಮಾತ್ಮ ಏನು ಕೃಪೆ ಮಾಡಿದ್ದಾನೋ ಆ ಜ್ಞಾನ, ಆ ವಿಚಾರಗಳನ್ನು ತಿಳಿಸ್ತಾರೆ. 4 ಜನರಿಗೆ ಪ್ರಯೋಜನ ಆಗೋದಾದರೆ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಅವರು ಭಾವಿಸ್ತಾರೆ. ಮತ್ತು ಕಾರ್ಯಕ್ರಮ ವ್ಯವಸ್ಥೆ ಮಾಡಿದವರಿಗೂ ಆ ಪುಣ್ಯ ಇದೆ. ಮನು ಒಂದು ಕೆಟ್ಟ ಕಾರ್ಯವಾಗಲಿ ಒಳ್ಳೆಯ ಕಾರ್ಯವಾಗಲಿ 4 ಜನರಿಗೆ ಪುಣ್ಯ ಹೋಗುತ್ತೆ ಅಂತ ಹೇಳ್ತಾನೆ. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಕರ್ತ ಕಾರಯತಾ ಚೈವ ಪ್ರೇರಕಶ್ಚ ಅನುಮೋದಕಃ. ಮಾಡಿದವನು ಮಾಡಿಸಿದವನು, ಕರ್ತ ಮಾಡಿದವನು, ಕಾರಯತ ಮಾಡಿಸಿದವನು, ಪ್ರೇರಕಃ ಪ್ರೇರಣೆ ನೀಡಿದವನು, ಅನುಮೋದಕಃ ಅನುಮೋದನೆ ನೀಡಿದವನು. ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಈ 4 ಜನರಿಗೆ ಫಲ ಹೋಗುತ್ತೆ. ಕೂತು ಕೇಳಿದವರು ನಿಮಗೂ ಪುಣ್ಯ. ಏಕೆ? ಇದು ಅನುಮೋದನೆ. ಮಾಡಿದವರು ಕರ್ತ, ಜೊತೆಗೆ ಸೇರಿಕೊಂಡವರು ಕಾರಯತ, ಪ್ರೇರಣೆ ನೀಡಿದವರು ಮಾಡಿ ಸರ್ ನಾವಿರ್ತೀವಿ ಅಂತ ಹೇಳಿದವರು ನೀವು ಪ್ರೇರಣೆ ನೀಡಿದವರೇ, ನೀವು ಅನುಮೋದನೆ ನೀಡಿದವರೇ. ಹೀಗೆ ಪುಣ್ಯ ಕಾರ್ಯಗಳು ಸಮಾಜದಲ್ಲಿ ನಡೀತಾ ಇರಬೇಕು. ಸತ್ಸಂಸ್ಕಾರಗಳು ನಡೀತಾ ಇರಬೇಕು. ಕೆಟ್ಟ ಸಂಸ್ಕಾರಗಳು ಅದರಿಂದ ಸಾಕಷ್ಟು ದುರ್ಬಲಗೊಳ್ಳುತ್ತವೆ. ಯಾವಾಗ ಸತ್ಸಂಸ್ಕಾರಗಳ ಕೈ ಮೇಲಾಗುತ್ತದೆ ಅದನ್ನೇ ನಾವು ಕರಿತೇವೆ ಅದು ದೇವಲೋಕ.
ಪುರುಷಾರ್ಥಗಳು, 4 ಪುರುಷಾರ್ಥಗಳು ನೆಲೆಸುವ ಲೋಕ, ಸಾರ್ಥಕ ಜೀವನ, ಅದು ಉದಾತ್ತ ಸಮಾಜ, ಉದಾತ್ತ ಜೀವನ. ಹೀಗೆ ಗುಲ್ಬರ್ಗದಲ್ಲಿ ಕಳೆದ 8 ದಿನಗಳಿಂದ ಈ ಕಾರ್ಯಕ್ರಮ ಆಯಿತು. ಕಾರ್ಯಕ್ರಮ ವ್ಯವಸ್ಥೆ ಮಾಡಿದಂತಹ ಮಾನ್ಯ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ, ಅವರಿಗೆ ಬಲಗೈಯಾಗಿ ಶ್ರೀ ಮಾರ್ತಾಂಡ ಶಾಸ್ತ್ರಿ, ಶೇಷಾದ್ರಿ, ರೋಟರಿ ಕ್ಲಬ್ಬಿನ ಶ್ರೀನಿವಾಸರಾವ್ ಮತ್ತು ಶ್ರೀಮಾನ್ ವಿಶ್ವನಾಥ್ ಅಧ್ಯಕ್ಷರು, ಇನ್ನು ಹಲವಾರು ಜನ ಮಹನೀಯರು ಕುಳಿತು ಕೇಳಿದಂಥ ನೀವು, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಭಗವಾನ್ ಶ್ರೀರಾಮಕೃಷ್ಣರು, ಶಾರದಾ ಮಾತೆ, ಸ್ವಾಮಿ ವಿವೇಕಾನಂದರು ನಿಮಗೆ ನಿರಂತರ ಕೃಪೆ ಮಾಡಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಶ್ರೀರಾಮಕೃಷ್ಣರ ದಿವ್ಯ ಪಾದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈಕಾರದೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಮಾಡು. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ, ಶ್ರೀ ಮಹಾಮಾಯಿ ಕಿ ಜೈ, ಶ್ರೀ ಸ್ವಾಮೀಜಿ ಮಹಾರಾಜ್ ಜಿ ಕಿ ಜೈ, ಶ್ರೀ ದುರ್ಗಾ ಮಾಯಿ ಕಿ. ಇನ್ನೇ ಹೇಳಿದ ಹಾಗೆ